ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗರಣೆ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುಳ್ಳಿ ಯಾರು ಬರ್ತಾ ಇದಾರೆ, ಚೆಫ್ ಏನ್ ಮಾಡಿಸ್ತಾ ಇದ್ದೀರಾ, ನಾವೆಲ್ಲ ಕಾಯ್ತಾ ಇದೀವಿ. ಅಡುಗೆ ಮಾಡಿಲ್ಲ, ಇನ್ನ ಬರ್ಕೋಬೇಕು, ಬೇಗ ಬೇಗ ಹೇಳಿಪ್ಪ ಅಂತ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಒನ್ ಒನ್ಲಿ ಸುಚಿತಾ ಅವ್ರು ರೆಡಿ ಆಗ್ಬಿಟ್ಟಿದ್ದಾರೆ. ಮುಳ್ಳಿ ಅವರೇ ನೋಡ್ರಿ ಏನೇನಿದೆ ನಮ್ಮ ಕೈನಲ್ಲಿ ಅಡುಗೆಗಳು ಮಾಡಿ ತೋರ್ಸಕ್ ಬರ್ತಾ ಇದ್ದೀನಿ ಇವತ್ತು ಅಂತ ಹೇಳಿದ್ದಾರೆ. ಸುಚಿತ್ರಾ ಅವ್ರನ್ನ ಕರ್ಕೊಂಡು ಒಳ್ಳೆ ಅಡುಗೆ ಮಾಡಿ ನಿಮಗೆ ತೋರಿಸ್ತಾ ಇದೀವಿ. ನೀವು ಬರ್ಕೊಳ್ಳಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಸುಚಿತ್ರಾ ನಮಸ್ಕಾರ. ನಮಸ್ಕಾರ. ಏನ್ರಿ ಸುಚಿತ್ರಾ, ಲಕ 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 ಅಂತ ಕಳೆಯಾಗಿ ಬಂದ್ಬಿಟ್ಟಿದ್ದೀರಾ? ಏನ್ರಿ ಸಮಾಚಾರ, ಏನ್ರಿ ಮಾಡ್ತಾ ಇದ್ರಿ ಇವತ್ತು? ಇವತ್ತು ತಮಿಳ್ನಾಡು ಸ್ಪೆಷಲ್, ಅವಾಗ ಸೌತ್ ಇಂಡಿಯನ್ ತಮಿಳ್ನಾಡು ಸ್ಪೆಷಲ್. ಇದು ತಮಿಳ್ನಾಡಿಗೆ ಹೋಗಿ ಬಂದ್ಬಿಟ್ರಾ? ಈಗ ಅಲ್ಲಿ ಶುರು ಮಾಡ್ತಾ ಇದೀರಾ? ಹೌದು. ಓಕೆ, ಏನ್ ಶುರು ಮಾಡ್ತಾ ಇದೀರಾ, ಏನ್ ಮಾಡ್ತೀರಾ ಫಸ್ಟ್ ಹೇಳಿ? ಚಿಕನ್ ವರುವಲ್. ಚಿಕನ್ ವರುವಲ್ಲ, ಫಿಶ್ ವರುವಲ್ ಕೇಳಿದೀವಿ, ಪ್ರಾನ್ ವರುವಲ್ ಕೇಳಿದೀವಿ. ಯಾವ್ದು ಚಿಕನ್ ವರುವಲ್ ಇದು? ನೀವಂತೂ ಹೊಸ ಕಂಡಿಡ್ಕೊಂಡ್ಬಂದು ನಮ್ಗೆಲ್ಲ ತೋರಿಸಿ ಬಾಯಿ ನೀರು ಬರ್ಸಿ ಏನ್ರಿ ಮುಳ್ಳಿ ಬೇಗ ಮಾಡಿಸ್ರಿ ಅಂತ ಇದ್ದೀರಾ. ಓಕೆ, ಏನೇನು ತಂದಿದ್ದೀರಾ ಮಾಡಕ್ಕೆ ಚಿಕನ್ ವರುವಲ್ ಮಾಡಕ್ಕೆ? ಚಿಕನ್ ವರುವಲ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಈರುಳ್ಳಿ, ಟೊಮ್ಯಾಟೊ, ಚಕ್ಕೆ, ಲವಂಗ, ಏಲಕ್ಕಿ, ಶುಂಠಿ, ಬೆಳ್ಳುಳ್ಳಿ, ಒಣ ಕೊಬ್ಬರಿ ತುರಿ, ಸೋಂಪು, ಧನಿಯಾ, ಕೊತ್ತಂಬರಿ ಸೊಪ್ಪು, ಒಣಮೆಣಸಿನಕಾಯಿ, ಕರಿಬೇವು, ಕಾಳು ಮೆಣಸು, ಜೀರಿಗೆ, ಅಚ್ಚಖಾರದ ಪುಡಿ, ಉಪ್ಪು, ಎಣ್ಣೆ. ಇದಕ್ಕೆ ಆಯಿಲ್ ಎಲ್ಲ ಏನು ಬೇಡ, ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಆಯಿಲ್ ಆಗ್ತಾ ಇಲ್ವಾ ನೀವು? ಆಮೇಲೆ ಹಾಕ್ತೀನಿ. ವೆರಿ ಗುಡ್, ಮಾಡಿ ಮಾಡಿ ಮಾಡಿ. ಹಾಫ್ ಕೆಜಿ ಚಿಕನ್ಗೆ ಸ್ವಲ್ಪ ಚಕ್ಕೆ ಒಂದು 3-4 ಪೀಸು, ಓಕೆ, ಲವಂಗ ಒಂದು 2-3, ಓಕೆ, ಏಲಕ್ಕಿ ಒಂದು 3, ಓಕೆ, ಸೋಂಪು ತಗೊಂತಾ ಇದ್ದೀನಿ ಇಲ್ಲಿ. ಇದು ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಇಲ್ಲಿ ಧನಿಯಾ ಬೀಜನ ತಗೊಂತಾ ಇದ್ದೀನಿ, 1.5 ಹಾಕ್ತೀನಿ. ಇದಿಷ್ಟನ್ನು ಡ್ರೈ ಆಗಿ ಪೌಡರ್ ಮಾಡ್ಕೋಬೇಕು. ಮೆಣಸಿನ್ಕಾಯಿ ಬೇಡವಾ ಇದಕ್ಕೆ? ಮೆಣಸಿನ್ಕಾಯಿ ಇದಕ್ಕೆ ಬೇಡ, ಆಮೇಲೆ ಹಾಕ್ತೀನಿ. ಜೀರಿಗೆ ಒಂದು 1/2 ಸ್ಪೂನು, ಮೆಣಸು 1 ಸ್ಪೂನ್. ಏನ್ರಿ ವರುವಲ್ ಗಿರುಳೆಲ್ಲ ಮಾಡೋದು ಕಲ್ತ್ಬಿಡಿ? ವರುವಲ್ ಅಂದ್ರೆ ಎಷ್ಟು ತರ ಟ್ರೈ ಮಾಡ್ಬೋದು, ಚಿಕನ್ ಅಲ್ಲಿ ಬೇಕಾದಷ್ಟು ತರ ಮಾಡ್ಬೋದು. ಓಕೆ, ಸ್ವಲ್ಪ ಚೇಂಜ್ ಇರಬೇಕು, ಒಂದೇ ತರ ಟೇಸ್ಟ್ ತಿಂತಾ ಇರಬಾರ್ದು. ಚಿಕನ್ ಅಲ್ಲಿ ವೆರೈಟೀಸ್ ಮಾಡ್ಬೋದು. ಅಂದ್ರೆ ಒಂದೊಂದು ಅಡಿಗೆ ಒಂದೊಂದ್ ತರ ಅಲ್ವಾ ಸುಚಿತ್ರಾ? ಹೌದು. ಕೆಲವು ಅಡಿಗೆಗೆ ಹಸಿ ಮಸಾಲ ಹಾಕ್ತೀವಿ, ಕೆಲವುದಕ್ಕೆ ಹುರ್ಕೊಂಡು ಹಾಕ್ತಿವಿ. ಹೌದು, ಆದಷ್ಟು ಸ್ಪೈಸಸ್ ನ ಡ್ರೈ ರೋಸ್ಟ್ ಮಾಡಿ ಹಾಕಿದ್ರೆ ಒಳ್ಳೆ ಫ್ಲೇವರ್ ಬರುತ್ತೆ. ಹಂಗಂತೀರಾ? ನಾನಂತೂ ವರುವಲ್ ತಿಂದಿಲ್ಲ ರೀ. ಇದನ್ನ ಪೌಡರ್ ಮಾಡ್ಕೊಳ್ಳೋಣ. ಇದಕ್ಕೆ ವಾಟರ್ ಏನು ಆಡ್ ಮಾಡಬೇಕಾಗಿಲ್ಲ, ಹಾಗೆ ಡ್ರೈ ಪೌಡರ್ ಮಾಡ್ಕೋಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇದಕ್ಕೆ 2 ದೊಡ್ಡ ಈರುಳ್ಳಿ ತಗೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ, ದೊಡ್ಡ ಈರುಳ್ಳಿ ಫೈನ್ ಆಗಿ ಚಾಪ್ ಆಗಿರೋದು. ಫುಲ್ ಕಂದು ಬಣ್ಣ ಆಗೋ ತನಕ ಉರಿಬೇಕಾ? ಫುಲ್ ಡ್ರೈ ಅಲ್ಲ, ತುಂಬಾ ಡ್ರೈ ಬೇಡ, ಸ್ವಲ್ಪ ರೆಡಿಶ್ ಆದ್ರೆ ಸಾಕು. ಸ್ವಲ್ಪ ರೆಡಿಶ್ ಆದ್ರೆ ಸಾಕು. ಓಕೆ ಸುಚಿತ್ರಾ, ರೆಡ್ ಕಲರ್ ಆಗಿದೆ. ಇದೇನು ಬ್ಯಾಡಗಿ ಮೆಣಸಿನಕಾಯಿ? ಮಾಮೂಲಿ ಮೆಣಸಿನಕಾಯಿ, ಹೋಲ್ ರೆಡ್ ಚಿಲ್ಲೀಸ್ ತಗೊಂಡಿದ್ದೀನಿ. ಓಕೆ, ಇದು ಸ್ವಲ್ಪ ಹಾಗೆ ಒಗ್ಗರಣೆಗೆ ಮುರಿದು ಹಾಕೋದು. ಓಹೋ, ಅಂದ್ರೆ ಒಗ್ಗರಣೆ ತರನೇ ಇರ್ತಾ ಇದು? ಇದು ಸೌತ್ ಇಂಡಿಯಾ ನಮ್ದು ಈ ತರನೇ ಬರೋದು ಸೀಸನ್. ಓಹೋ, ಅಂತೂ ನಾನು ವರುವಲ್ ತಿನ್ನಿಸ್ತಾ ಇದ್ದೀರಾ ಇವತ್ತು ನಮ್ಗೆ. ತಿಂದಿಲ್ಲ. ಎಷ್ಟೊಂದು 20 ನಿಮಿಷ ಮಾಡ್ಬೋದಾ? ಮಾಡ್ಬೋದು. ನೆನ್ಸಂಗಿಲ್ಲ, ಏನು ಇಲ್ಲ, ಮ್ಯಾರಿನೇಷನ್ ಏನು ಇಲ್ಲ. ಓಕೆ, ಎಲ್ಲ ಚಾಪ್ ಮಾಡ್ಕೊಂಡು ರೆಡಿ ಇದ್ರೆ ಓಕೆ, ಕುಕಿಂಗ್ ಟೈಮ್ ಅಷ್ಟೇ. ಆದ್ರೂ ತುಂಬಾ ಐಟಮ್ ಹಾಕ್ಬೇಕಲ್ವೇನ್ರಿ ಇದಕ್ಕೆ? ಬೇಕಾದಷ್ಟು ಐಟಮ್ಗಳು ಹಾಕ್ಬಿಟ್ಟಿದ್ದೀರಾ. ಕರ್ಬೇವು ತಗೊಂತಾ ಇದ್ದೀನಿ ಇಲ್ಲಿ, ಒಣಮೆಣಸಿನಕಾಯಿ ಹಾಕಿದ್ದೀನಿ, ಕರ್ಬೇವು ಹಾಕ್ತಾ ಇದ್ದೀನಿ. ಬಟ್ ಈ ಫ್ರೈ ಅಲ್ಲೇ ಚಿಕನ್ ಬೇಯಬೇಕಲ್ಲ? ಬೇಯಬೇಕು, ಅವಾಗ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ನೀರು ಆಡ್ ಮಾಡೋದೇ ಇಲ್ಲ ನಾವು. ಅಯ್ಯಯ್ಯ, ಮತ್ತೆ ಹಾಗೆ ಬೇಯುತ್ತೆ. ಹೌದೇನೋ? ಯಾಕಂದ್ರೆ ನೀವ್ ಚಿಕನ್ ನಾನ್ ವೆಜ್ ಐಟಮ್ಸ್ ತಗೊಂಡಾಗ ನೀವು ಅದು ಹಾಕದ್ಮೇಲೆ ನೀರು ಆಚೆ ಬರುತ್ತೆ, ನೀರಿನ ಅಂಶ ಇರುತ್ತೆ ಅದ್ರಲ್ಲಿ ಸಾಕಷ್ಟು. ಓಕೆ, ಒಣಮೆಣಸಿನಕಾಯಿ ಮತ್ತೆ ಕರಿಬೇವು ಸ್ವಲ್ಪ ಫ್ರೈ ಆಗ್ತಾ ಇದೆ. ಟೊಮೆಟೊಸ್ ಹಾಕ್ತೀನಿ. 1/2 kgಗೆ ಓಕೆ, ಚಿಕ್ಕದಾದ್ರೆ 2 ಟೊಮೆಟೊಸ್, ಓಕೆ, ದೊಡ್ಡದಾದ್ರೆ 1 ಸಾಕು. ಸ್ವಲ್ಪ ಸಾಲ್ಟ್ ಹಾಕೋಣ, ಬೇಗ ಕುಕ್ ಆಗುತ್ತೆ. ಮಾಡಿ ಮಾಡಿ. ಚಿಕನ್ ಹಾಕಿದ ತಕ್ಷಣ ಇಮಿಡಿಯೇಟ್ ಯಾವಾಗಲೂ ಹಾಕಿದ ತಕ್ಷಣ ಅರಿಶಿಣದ ಪುಡಿ, ಅದು ಮ್ಯಾಂಡೇಟ್ರಿ. ಎಲ್ಲೋ ಹಾಕಿದ ತಕ್ಷಣ ಸ್ವಲ್ಪ ಕಳೆ ಬಂದ್ಬಿಡುತ್ತಲ್ಲ, ಕಲರ್ ಚೇಂಜ್ ಆಗ್ಬಿಡುತ್ತಲ್ಲ.
ಬೆಳ್ಳುಳ್ಳಿ ಹಾಕಿದ್ದೀನಿ, ಇದು ಶುಂಠಿ ಓಕೆ. ಸಣ್ಣದಾಗಿ ಚಾಪ್ ಮಾಡಿದೆ. ಚಚ್ಪಟ್ ಹಾಕಿದ್ರೆ ಒಳ್ಳೆ ಫ್ಲೇವರ್ ಬರುತ್ತೆ. ತುಂಬಾ ಚೆನ್ನಾಗಿರೋ ಥರ ಕಾಣ್ತಾ ಇದೆ, ನೋಡೋಣ. ಇವಾಗ ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸಿ. ಎಷ್ಟೊಂದು 5 ನಿಮಿಷ? 5 to 7 minutes. ಓಕೆ, ಚೆನ್ನಾಗಿ ಬೆಂದಿರ್ಬೋದಲ್ಲ? ನಾವು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸೋದ್ರಿಂದ ಚಿಕನ್ ಸಾಫ್ಟ್ ಆಗಿ ಬೇಯುತ್ತೆ ಮತ್ತೆ ಬೇಗ ಬೇಯುತ್ತೆ. ಚಿಕನ್ ಬೆಂದಿದೆ ಈಗ. ಓಕೆ. ನಾನು ಆಗ್ಲೇ ಖಾರದ ಪುಡಿ ಏನು ಹಾಕಿಲ್ಲ ಇದು. ಹೌದು. ಒಣಮೆಣಸಿನಕಾಯಿ ಅಷ್ಟೇ ಒಗ್ಗರಣೆಗೆ ಹಾಕಿದ್ದೆ. ಹೌದು. ಇವಾಗ ಖಾರನೇ ಆಡ್ ಮಾಡ್ತಾ ಇದ್ದೀನಿ. 1.5 ಸ್ಪೂನ್ಸ್ ಹಾಕಿದ್ದೀನಿ, ಯಾಕಂದ್ರೆ ನಾವು ಜೀರಿಗೆ ಮೆಣಸು ಎಲ್ಲ ತಗೊಂಡಿದ್ದೀವಿ, ಅದರಲ್ಲೂ ಖಾರ ಬರುತ್ತೆ. ಖಾರದ ಪುಡಿ ಹಾಕಿದ್ದೀನಿ. ಆಯ್ತು. ಈಗ ನಾನು ಡ್ರೈ ಸ್ಪೈಸಸ್ ಏನು ಪೌಡರ್ ಮಾಡಿದ್ದೀನಿ ಅದನ್ನ ಆಡ್ ಮಾಡ್ತೇನೆ. ಮಾಡಿ. ಎಷ್ಟು ಪೂರ್ತಿ ಬೇಕಾ? ಅಷ್ಟು ಬೇಕಾ? ಇಲ್ಲ, ನೋಡಿ ಹಾಕ್ತೀನಿ ನಾನು. 1-2 ಸ್ಪೂನ್ಸ್, ಇದು ದೊಡ್ಡ ಸ್ಪೂನ್ ಇದೆ. 1-2 ಟೇಬಲ್ ಅಂದ್ರೆ ಫಸ್ಟ್ ನಾವೇನೇನು ಹಾಕೊಂಡ್ವಿ ಇದಕ್ಕೆ? ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸು, ಸೋಂಪು ಹಾಕಿದೀವಿ. ಅದೇ ಡಿಫ್ರೆಂಟ್ ಫ್ಲೇವರ್ ಬರುತ್ತೆ. ಧನಿಯಾ ಹಾಕಿದೀವಿ. ಧನಿಯಾ ಬೀಜ, ಜೀರಿಗೆ ಮತ್ತು ಮೆಣಸು. ಓಕೆ 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 ಓಕೆ. ಒಂದು 2 ಟೇಬಲ್ ಸ್ಪೂನ್ಸ್ ಅಷ್ಟು ಸಾಕಿದೆ. ನೋಡಿ, ಕೆಲವರಿಗೆ ಮಾಡೋದೇ ಇಷ್ಟ, ಕೆಲವರಿಗೆ ತಿನ್ನೋದೇ ಇಷ್ಟ ಅಲ್ವಾ? ಏನು ಮಾಡೋಕ್ಕಾಗುತ್ತೆ? ಸಾಲ್ಟ್ ಆಗ್ಲೇ ಸ್ವಲ್ಪ ಹಾಕಿದೆ. ಓಕೆ. ಈಗ ಪೀಸಸ್ ಆಗಷ್ಟು ಹಾಕ್ತೇನೆ. ಲಾಸ್ಟ್ ಅಲ್ಲಿ ಇದಕ್ಕೆ ಇದೀಗ ಒಣ ಕೊಬ್ಬರಿ ತಗೊಂಡಿದ್ದೀನಿ ನಾನು. ಒಣ ಕೊಬ್ಬರಿನ ಪೌಡರ್ ಮಾಡಿರೋದು ಅಷ್ಟೇ. ಪೌಡರ್ ಅಲ್ಲ ಇದು? ಪೌಡರ್ ಮಾಡಿರೋದು. ಹಾಕಿ. ಹೇಗೆ ಕಾಣಿಸ್ತಾ ಇದೆ ತಮಿಳ್ನಾಡು ಸೈಡ್? ಕಾಣ್ತಾ ಇದೆ ಕಾಣ್ತಾ ಇದೆ ಕಾಣ್ತಾ ಇದೆ. ತಮಿಳ್ನಾಡಿನ ಕಳೆ ನಮ್ಮ ಅಡುಗೆ ಮನೆಗೆ ಬಂದಿದೆ ಇವತ್ತು. ಓಕೆ, ರೆಡಿ ಆಗಿದೆ ಅನ್ಕೊಂಡಿದ್ದೀನಿ. ಆಫ್ ಮಾಡ್ಬೋದಾ? ಲಾಸ್ಟ್ ಅಲ್ಲಿ ಹೆಚ್ಚಿರಂತ ಕೊತ್ತಂಬರಿ ಸೊಪ್ಪು. ಮುರಳಿಯವರೇ, ಸೌತ್ ಇಂಡಿಯನ್ ಸ್ಪೆಷಲ್ ಚಿಕನ್ ವರುವಲ್ ಟೇಸ್ಟ್ ಮಾಡಿ ಹೇಳಿ. ಟೇಸ್ಟ್ ಮಾಡೋದೇನ್ರಿ ಬಂತು? ಅದ್ಭುತವಾಗಿ ಕಾಣ್ತಾ ಇದೆ. ಟೇಸ್ಟ್ ಮಾಡಿಬಿಟ್ರೆ ಖಾಲಿ ಆಗ್ಬಿಡುತ್ತೆ. ಮೊದಲೇ ನಮ್ಮ ಕೈಲಿ ಪ್ಲೇಟ್ ಕೊಡ್ಬೇಕಂದ್ರೆ ಸ್ವಲ್ಪ ಆ ಕಡೆ ಎತ್ತಿಟ್ಕೊಂಡು ಕೊಡ್ತಾರೆ. ಒಳ್ಳೆ ಒಂದ್ಸರಿ ನಿಮ್ಮ ಕೈಲಿ ಕೊಟ್ಟರೆ ವಾಪಸ್ಸೇ ಬರೋಲ್ರಿ ಅಂತ. ಅಂತೂ ನೀವು ಫುಲ್ಲು ಧೈರ್ಯ ಮಾಡಿ ನಮ್ಮ ಕೈಲೇ ಕೊಟ್ಬಿಟ್ಟಿದ್ದೀರಾ. ಧೈರ್ಯ ಮಾಡಿಕೊಟ್ಮೇಲೆ ಖಾಲಿ ಮಾಡಿಬಿಟ್ರೆ ನೋಡ್ಕೊಳ್ಳೋರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ, ನೋಡದೇ ಇದ್ದವ್ರಿಗೆ ಬೇಜಾರಾಗುತ್ತೆ, ಬರ್ಕೊಳ್ದೇವ್ರಿಗೆ ಬರ್ಕೋಬೇಕಾಗುತ್ತೆ. ಇನ್ನೊಂದ್ಸರಿ ಸುಚಿತ್ರಾ ಅವ್ರು ಯಾವ ರೀತಿ ಚಿಕನ್ ವರುವಲ್ ಮಾಡೋದು ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಚಿಕನ್ ವರುವಲ್ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು, ಧನಿಯಾ, ಜೀರಿಗೆ, ಕಾಳುಮೆಣಸು ಹಾಕಿ ಎಣ್ಣೆ ಹಾಕದೆ ಹುರಿದುಕೊಳ್ಳಿ. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿಕೊಳ್ಳಿ. ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ನಂತರ ಈರುಳ್ಳಿ ಹಾಕಿ ಹುರಿದು ಒಣಮೆಣಸಿನಕಾಯಿ, ಕರಿಬೇವು, ಟೊಮ್ಯಾಟೊ, ಉಪ್ಪು, ಚಿಕನ್, ಅರಿಶಿನ, ಬೆಳ್ಳುಳ್ಳಿ, ಶುಂಠಿ ಹಾಕಿ ಫ್ರೈ ಮಾಡಿ. ನಂತರ ಮುಚ್ಚಳ ಮುಚ್ಚಿ ಬೇಯಲು ಬಿಡಿ. ಆಮೇಲೆ ಅಚ್ಚಕಾರದ ಪುಡಿ, ತಯಾರಿಸಿಕೊಂಡ ಮಸಾಲಾ ಪುಡಿ, ಒಣ ಕೊಬ್ಬರಿ ತುರಿ ಹಾಕಿ ಕಲಸಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಚಿಕನ್ ವರುವಲ್ ಸವಿಯಲು ಸಿದ್ಧ. ರುಚಿ ಹೇಗಿದೆ? ಎಷ್ಟೊಂಥರ ಸ್ಪೈಸಸ್ ಹಾಕಿದ್ದೀವಿ. ಸ್ವಲ್ಪ ತಿಳಿ ಸಾರು, ಒಳ್ಳೆ ಕಾಂಬಿನೇಷನ್ ಅದು. ಇದನ್ನ ಇಟ್ಬಿಟ್ರೆ ಸುಚಿತ್ರಾ ಅದ್ಭುತ. ತುಂಬ ಚೆನ್ನಾಗಿ ಮಾಡಿದ್ದೀರಾ. ಪಟಾಪಟ ಅಂತ ಏನು ಮಾಡ್ತಾ ಇದ್ದೀರಾ? ಮೈಸೂರು ಸ್ಟೈಲ್ ಮಟನ್ ಚಾಪ್. ಮಟನ್ ಚಾಪ್ಸ್ ಮಾಡ್ತಾ ಇದ್ದೀರಾ? ಮೈಸೂರು ಶೈಲಿ ಇದು? ನೋ ಪ್ರಾಬ್ಲಮ್. ರೆಡಿ ಮಾಡ್ಕೊಂಬನ್ನಿ. ನೀವು ಆದ್ಮೇಲೆ ಗುರುಜಿ ಬರ್ತಾರೆ, ಆಮೇಲೆ ಆಡಿಯನ್ಸ್ ಬರ್ತಾರೆ, ಆಮೇಲೆ ನೀವು ಬರೋದ್ರಿಂದ ನೀಟಾಗಿ ಎಲ್ಲ ರೆಡಿ ಮಾಡ್ಕೊಂಬನ್ನಿ. ನಿಮ್ಮ ಕೈ ರುಚಿ ನೋಡ್ಬಿಡ್ತೀನಿ. ಹೋಗಿ ಬನ್ನಿ ನೀವು. ಗುರೂಜಿಯವರು ಮೌನವಾಗಿ ನಡ್ಕೊಂಡು ಬರ್ತಾ ಇದ್ದಾರೆ, ದೀರ್ಘವಾದ ಉಸಿರು ಹಿಡ್ಕೊಂಡು ಬರ್ತಾ ಇದ್ದಾರೆ. ಆ ದೀರ್ಘವಾದ ನಡಿಗೆ ಕೂಡ ನೋಡಬೇಕು. ಏನೋ ಯೋಚನೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಗುರೂಜಿ. ಇವತ್ತು ಏನೋ ಯೋಚನೆ ಮಾಡ್ಕೊಂಡು ಬಂದು ಏನೋ ಹೊಸದಾಗಿ ಹೇಳ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಗುರೂಜಿ ಕರೀತಾ ಇದ್ದೀನಿ. ಗುರೂಜಿಯವರು ಬಂದೇ ಬಿಟ್ಟು. ಸರ್ ನಮಸ್ಕಾರ ಸರ್. ಓಕೆ ಗುರೂಜಿಯವರ, ಇವತ್ತು ಏನು ಮಾಡ್ತಾ ಇದ್ದೀರಾ? ಇವತ್ತು ಕ್ಯಾಬೇಜ್ ರೋಲ್ ಅಂತ ಹೇಳ್ಕೊಡ್ತೀನಿ. ಓಕೆ. ಅಂದರೆ ಎಲೆಕೋಸಿನ ಒಂದು ರೋಲ್. ಓಹೋ. ಹಾಂ, ಇದು ವೆರಿ ಯೂಸ್ಫುಲ್. ಆ್ಯಂಡ್ ಇವಾಗ ಸ್ಕೂಲಿಂದ ಮಕ್ಕಳು ಬಂದಿರ್ತಾರೆ, ಅವ್ರಿಗೆ ಸಾಯಂಕಾಲಕ್ಕೆ ಏನಾದ್ರು ತಿನ್ನಬೇಕು ಅಂತ ಅನ್ಸುತ್ತೆ, ಕೊಡ್ಬೋದು. ಊಟದ ಜೊತೆ ಕೊಡ್ಬೋದು. ಯಾಕಂದರೆ ನಮ್ಮ ಹೊಟ್ಟೆನಲ್ಲಿ ಒಂದು 25-35 ಭಾಗ, ಅಟ್ಲೀಸ್ಟ್ ಈವನ್ 50% ತರಕಾರಿ ಇದ್ರೆ ಭಾಳ ಒಳ್ಳೇದು. ಹಸಿ ತರಕಾರಿ ಎಸ್ಪೆಷಲಿ. ಹೌದು. ಹೀಗಾಗಿ ಇವಾಗ 100 ಜನದಲ್ಲಿ 90 ಜನ ರೋಗಿಷ್ಠರೇ ಆಗೋಗಿದ್ದಾರೆ. ಹೌದು. ವಿತ್ ಡ್ಯೂ ಅಪಾಲಜೀಸ್, ಅನ್ಫಾರ್ಚುನೇಟ್ಲಿ ಇದು ಫ್ಯಾಕ್ಟ್ ಅದು. ಆ್ಯಂಡ್ ಎಲ್ಲರ ಗಮನ
ಆರೋಗ್ಯದ ಕಡೆ ಹೋಗ್ತಾ ಇದೆ. ಹಾಗಾಗಿ ವಾರದಲ್ಲಿ ಒಂದು ದಿನ ಬೇರೆ ಏನೇನೋ ತಿಂದು ಮಿಕ್ಕ ಎಲ್ಲ ದಿನ ಇಂಥದ್ದು ತಿನ್ನೋದು ಬಹಳ ಒಳ್ಳೆಯದು. ಮಾಡ್ಕೊಂಡಿದ್ದಾರೆ ತುಂಬ ಜನ ಈ ವಾಡಿಕೆಗಳನ್ನ ಮಾಡ್ಕೊಂಡಿದ್ದಾರೆ. ತುಂಬ ಜನ ಸಾಫ್ಟ್ವೇರ್ಗೆ ಹೋಗುವಂಥವ್ರು, ಕೆಲ್ಸಕ್ಕೆ ಹೋಗುವಂಥವ್ರು, ಭಾನುವಾರ ದಿನ ಎಲ್ಲ ಬಾರ್ಸಾಕೊಂಡಪ್ಪ, ಮಿಕ್ಕಿದ್ದು 7 ದಿನ ಏನು ಬೇಡ. ಅದು ಕೆಲವರಿಂದ 2 ದಿನ ಇಟ್ಕೊಂಡಿದ್ದಾರೆ, ಶನಿವಾರ ಭಾನುವಾರ 2 ದಿನ ಇಟ್ಕೊಂಡಿದ್ದಾರೆ, ಮಿಕ್ಕಿದ್ದು 5 ದಿನ ಅಂದರೆ ಸ್ವಲ್ಪ ಇರಲಿ, ಅಷ್ಟೊಂದು ಇಂಪ್ರೂವ್ ಆಗಿದೆ ಅನ್ನೋ ಖುಷಿ. ಎಲ್ಲದಕ್ಕೂ ರಜೆ ಥರ ತಿನ್ನೋದಕ್ಕೂ ರಜಾ ಶನಿವಾರ ಭಾನುವಾರ ಇಲ್ಲ, ತಿನ್ನೋದಕ್ಕೆ ರಜಾ ಇಲ್ಲ ಅವತ್ತು. ಓಕೆ, ಅಲ್ಲ ಈ ಥರ ತರಕಾರಿಗಳು ತಿನ್ನೋದು ಬೇಡ. Yes, yes. ಹೌದು. ದಟ್ಸ್ ಫೈನ್. ಓಕೆ, ಸೊ ಕ್ಯಾಬೇಜ್ ರೋಲ್ನ ತೋರಿಸ್ತೀನಿ. ಇದಕ್ಕೆ ಬೇಕಾಗಿರುವಂಥ ಪದಾರ್ಥ ಕ್ಯಾಬೇಜ್ ರೋಲ್ ಬೇಕಾಗುವ ಸಾಮಗ್ರಿಗಳು: ಎಲೆಕೋಸು, ಬೀಟ್ರೂಟ್, ಕ್ಯಾರೆಟ್, ಜೀರಿಗೆ ಪುಡಿ, ಹಸಿಮೆಣಸಿನಕಾಯಿ ಪೇಸ್ಟ್, ನಿಂಬೆ ರಸ, ತೆಂಗಿನಕಾಯಿ ತುರಿ, ಉಪ್ಪು. ಮೊನ್ನೆ US ಇಂದನೂ ಫೋನ್ ಮಾಡಿದ್ರು, ನಂಬರ್ ಕೊಡಿ, ನಾವು ಗುರುಜಿ ಹತ್ರ ಮಾತಾಡಬೇಕು, ತರಕಾರಿಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ. ಕೆಲವರಿಗೆ ಅವರವರೇ ಕ್ವಶನ್ ಮಾರ್ಕ್ ಹಾಕೊಳ್ತಿದ್ದಾರೆ. ಇದು ಡಯಾಬಿಟಿಕ್ ಹೋಗುತ್ತಂತೆ, ನಾನು ಮಾಡ್ಕೊಂಡೆ ಸರ್, ನನ್ನ ನೋವು ಕಡಿಮೆ ಆಯಿತು. ಇವೆಲ್ಲ ಅವರಾಗೆ ಹೇಳಿರೋದು. ಏನು ಗೊತ್ತಿರುತ್ತೆ, ಯಾಕಂದ್ರೆ ಅವ್ರ ಮುಖ ಪರಿಚಯಗಳು ಇರೋದಿಲ್ಲ. ಹೇಳಿದೆ ಎಲ್ಲೋ ಒಂದು ಕಡೆ ಒಳ್ಳೇದಾಗ್ತಾ ಇದೆ, ಆರೋಗ್ಯದ ದೃಷ್ಟಿಗೆ ನಾವು ಹೋಗ್ತಾ ಇದ್ದೀವಿ ಅಂದರೆ ಜನರಿಗೆ ಆರೋಗ್ಯದ ಬಗ್ಗೆ ಕಾಳಜಿ ಜಾಸ್ತಿ ಆಗಿದೆ ಅನ್ನೋದೊಂದು. ಈಗ ಇದೆಲ್ಲ ಸತ್ಯಾನಕ್ಕೆ ನನ್ನ ಸ್ವಂತ ಕೈಯಿಂದಾನೇ ಒಂದು 30 ವರ್ಷ 32 ವರ್ಷದ ಪ್ರಾಕ್ಟೀಸಲ್ಲಿ ಲಕ್ಷಾಂತರ ಜನ ಬೆನಿಫಿಟ್ ತೊಗೊಂಡಿದ್ದಾರೆ. ನನ್ನಂಥ ಎಷ್ಟು ಲಕ್ಷಾಂತರ ಜನ ಇದ್ದಾರೆ ಪ್ರಪಂಚದಲ್ಲಿ ಇರ್ಬೋದು. ಸೊ ಎಲ್ಲರೂ ಇದ್ರ ಬಗ್ಗೆ ಕಾಳಜಿ ತೊಗೊಂಡ್ರೆ, ನಿಜವಾಗ್ಲೂ ಹೇಳ್ತೀನಿ, ಯಾವ ಕೆಮಿಕಲ್ಲು ಯಾವ ವಿಷವೂ ದೇಹಕ್ಕೆ ತಗೊಳ್ದೇನೆ ಆರೋಗ್ಯ ದೇಹವನ್ನೇ ಉಪಯೋಗಿಸ್ಕೊಂಡು ಯಾವ ಆರೋಗ್ಯ ಬೇಕಾದ್ರೂ ಪಡಿಬೋದು. ಇದು ಗುರುಜಿಯವರ ಮಾತು. ಓಕೆ ಗುರುಜಿ, ಈಗ ಸ್ವಲ್ಪ ಬಿಸಿನೀರು ಬೇಕಾಗಿದೆ, ಹಾಗಾಗಿ ಒಂದು ದೊಡ್ಡ ವೆಸಲ್ ಬಿಸಿನೀರು ಬೇಕಾಗುತ್ತಾ? ಹೌದು. ಈ ಎಲೆನ ಒಂದು 5 ನಿಮಿಷ ಅದರಲ್ಲಿ ಮುಳುಗಿಸಿಡ್ಬೇಕು. ಇದು ಬಿಸಿನೀರಿಗೆ ಅಂತಾನೆ ಇಟ್ಬಿಟ್ಟಿದ್ವಿ ನಮ್ಮ ಅಡಿಗೆ ಮನೆಯಲ್ಲಿ. ವೆರಿ ನೈಸ್. ಬೇಗ ಆಗುತ್ತೆ, ಅಲ್ಯೂಮಿನಿಯಮ್ದು. ಹೌದು, ಗುಡ್ ಕಂಟ್ರಾಕ್ಟ್. ಹೌದೌದು. ಸೊ ಮೊದಲು ಒಂದು 4-5 ಎಲೆನ ನೀರೊಳಗೆ ಬಿಸಿನೀರಲ್ಲಿ ಬಿಟ್ಬಿಡೋಣ. ಅದು ಲೆಟ್ ಇಟ್ ಬಾಯ್ಲ್ ಆರ್ ಲೆಟ್ ಇಟ್ ಬಿಕಮ್ ಹಾಟ್. ಹೌದೌದು. ಯಾಕಂದ್ರೆ ಚೆನ್ನಾಗಿ ತರಕಾರಿಗಳು ತಿನ್ನೋದಕ್ಕಿಂತ ಈಕ್ವಲ್ ಆಗಿ ಇಂಪಾರ್ಟೆಂಟು ತರಕಾರಿ ಚೆನ್ನಾಗಿ ತೊಳ್ಕೊಂಡು ತಿನ್ನಬೇಕು. ಇವಾಗೆಲ್ಲ ಸಾಕಷ್ಟು ರಾಸಾಯನಿಕ ವಸ್ತುಗಳನ್ನ ಉಪಯೋಗಿಸಿ ತರಕಾರಿಗಳನ್ನ ಬೆಳೀತಾ ಇರೋದ್ರಿಂದ ತರಕಾರಿ ತಿನ್ನೋದಕ್ಕಿಂತ ತರಕಾರಿನ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ತೊಳ್ಕೊಂಡು ತಿನ್ನಬೇಕು. ಮೊನ್ನೆ ಇನ್ನೊಂದು ಕೇಳ್ಪಟ್ಟೆ, ನಿಜನೋ ಸುಳ್ಳ ಗೊತ್ತಿಲ್ಲ, ನಿಮ್ಮನ್ನು ಕೇಳ್ತಾ ಇದ್ದೀನಿ. ತರಕಾರಿ ತೊಳೆಯಕ್ಕೆ ಒಂದು ಸೋಪ್ ಬಂದಿದೆ ಅಂತೆ. ನನ್ಗೆ ಆಶೆ, ಕೈ ತೊಳೆಯಕಲ್ರಿ. ಇಲ್ಲ ಸರ್, ಮೇ ಬಿ ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ, ನನಗೆ ಎಷ್ಟು ಹೇಳ್ಬಿಟ್ರು ಅಂತ ಹೇಳಿದ್ರೆ ಮೋಸ್ಟ್ಲಿ ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ ಸರ್. ತರಕಾರಿ ಎಲ್ಲ ತೊಳೆಯಕ್ಕೆ ಒಂದು ಸೋಪ್ ಬಂದಿದೆ, ಅದನ್ನ ಹಾಕಿ ತರಕಾರಿ ತೊಳ್ಕೊಂಡು ತಿಂತಾ ಇದೀವಿ ಸರ್ ನಾವು. ಒಂದು ಐಡಿಯಾ ಕೊಡ್ಲಾ? ಹೇಳಿ. ಮಾಸ್ಟರ್ ಐಡಿಯಾ ಹೇಳ್ಬಿಡಿ. ಈಗ ಆ ಸೋಪನ್ನ ತೊಳ್ಕೊಳಕ್ಕೆ ಇನ್ನೊಂದು ಸೋಪ್ ನೀವು ಮಾಡ್ಬಿಡಿ, ಹೇಳ್ತೀನಿ. ಯಾಕಂದ್ರೆ ಅದೆಲ್ಲ ಮಾರ್ಕೆಟಿಂಗ್ ಟೆಕ್ನಿಕ್ಸು. ಒಂದು ನಿಜ, ತಿನ್ನಬಾರದ್ದು ಏನೇನಿದೆಯೋ ಅದೆಲ್ಲ ಗೊಬ್ಬರವಾಗೂ ಉಪಯೋಗಿಸ್ತಾ ಇದ್ದಾರೆ. ಜೊತೆಗೆ ಪೆಸ್ಟಿಸೈಡ್ ಅಂತ ಸ್ಪ್ರೇ ಮಾಡಿ ತಿನ್ನೋದಕ್ಕೆ ಹೆದರಿಕೆ ಆಗತ್ತೆ, ಆ ರೀತಿ ಬೆಳೀತಾ ಇದ್ದಾರೆ. ಹಾಗಾಗಿ ಒಂದು ವಿಧಾನ ಸಲೈನ್ ವಾಟರ್ನಲ್ಲಿ, ಉಪ್ಪು ನೀರಲ್ಲಿ, ಬಿಸಿ ಉಪ್ಪು ನೀರಲ್ಲಿ ತೊಳೆಯೋದು ಒಂದು ಉತ್ತಮ. ಬಟ್ ಇಲ್ಲಿ ನಾವು ಯಾತಕ್ಕೆ ಬಿಸಿ ಮಾಡ್ತಾ ಇದೀವಿ ಅಥವಾ ಬಿಸಿ ನೀರಿನಲ್ಲಿ ಇದನ್ನು ಮುಳುಗಿಸ್ತಾ ಇದೀವಿ ಅಂದ್ರೆ ಆ ಸಾಫ್ಟ್ನೆಸ್ ಕೊಡೋದಕ್ಕೆ. ಓಕೆ, ಆ ಕಾರಣಕ್ಕೂ ಇರ್ಬೋದು, ಜೊತೆಗೆ ಕ್ಲೀನ್ ಮಾಡ್ಕೊಳ್ಳೋಕ್ಕೂ ಇರ್ಬೋದು, ಕ್ರಿಮಿಕೀಟಗಳಿಗೆ ಸಾಯಕ್ಕೂ ಇರ್ಬೋದು. ಅದನ್ನು ಸಾಯಿಸಕ್ಕೆ. ಹೌದು. ಓಕೆ, ಈಗ ಇದರ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಕಲಿಸೋಣ ಅಂತೆ. ಪ್ರಾಬಬ್ಲಿ ವಿ ಕ್ಯಾನ್ ಪುಟ್ ಬೀಟ್ರೂಟ್, ಕ್ಯಾರೆಟ್ ತುರಿಯನ್ನ ನೆಕ್ಸ್ಟ್ ಬಳಸೋಣ. ಓಕೆ, ತೆಂಗಿನಕಾಯಿ ತುರಿ, ತೆಂಗಿನ ತುರಿಯನ್ನ ಸೇಮ್ ಕ್ವಾಂಟಿಟಿ ಬಳಸೋಣ. ಇದಕ್ಕೆ ರುಚಿಗೆ ತಕ್ಕಂತಹ ಉಪ್ಪನ್ನ ಈಗ ಯೂಸ್ ಇಟ್. ಈಗ ಜೀರಿಗೆ ಪುಡಿ, ಅರ್ಧ ಮುಕ್ಕಾಲು ಚಮಚ ಹಸಿಮೆಣಸಿನಕಾಯಿ ಪೇಸ್ಟ್, ನಿಂಬೆ ರಸ ಒಂದು ಅರ್ಧ ಮುಕ್ಕಾಲು ಸ್ಪೂನ್ ಹಾಕೋಣ. ಸಾಧಾರಣವಾಗಿ ಡೈರೆಕ್ಟ್ ಆಗಿ ಹಿಂಡ್ಬೋದು, ಏನಾದ್ರು ಬಂದ್ರೆ ಬಾಯೆಲ್ಲ ಕಹಿ ಆಗತ್ತೆ. ಬೇಕಾದ್ರೆ ಯು ಕ್ಯಾನ್ ಈವನ್ ಸ್ಕ್ವೀಸ್ ಇಟ್ ಇಂಟು ಟೀ ಸ್ಪೂನ್ ಅಂಡ್ ದೆನ್. ಸೊ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ. ಸಲಾಡು ಏನೇ ಹೇಳಿ ಕೈಯಲ್ಲಿ ಮಿಕ್ಸ್ ಮಾಡೋದು ಎಲ್ಲದಕ್ಕಿಂತ ಉತ್ತಮ. ಹೌದೌದು. ಆದರೆ ಬೀಟ್ರೂಟ್ನ ಯೂಸ್ ಮಾಡ್ತಿರೋದ್ರಿಂದ ಕೈಯೆಲ್ಲ ಕೆಂಪಾದ್ರೆ 2-3 ದಿನ ಕ್ಲಿನಿಕಲ್ ಕಷ್ಟ ಆಗುತ್ತೆ, ಹೀಲಿಂಗ್ ಸೆಂಟ್ರಲ್ ಕಷ್ಟ ಆಗುತ್ತೆ. ಹಂಗಾಗಿ ಮಹಾಪಂಚಭೂತಗಳನ್ನ ರೆಪ್ರೆಸೆಂಟ್ ಮಾಡುವಂತಹ 5 ಬೆರಳುಗಳು, ಎಲ್ಲ ಗ್ರಹಗಳ ಸೂಚನೆ ಕೊಡುವಂತಹ ನಮ್ಮ ಹಸ್ತ, ನಥಿಂಗ್ ಲೈಕ್ ದ್ಯಾಟ್. ಒಳ್ಳೆ ಸಲಾಡು, ಒಳ್ಳೆ ಕಲರ್. ನೋಡಿ, ಕಲರೇ ಬೇಕಾಗಿಲ್ಲ, ಯಾವುದಕ್ಕೋ ಕಲರ್ ಹಾಕ್ಬೇಕು ಅಂತಾರೆ. ಇದಕ್ಕೆಲ್ಲ ನಮ್ಮ ಬೀಟ್ರೂಟು ಕ್ಯಾರೆಟ್ ಎಲ್ಲ ಯೂಸ್ ಮಾಡಿದಾಗ ಕಲರೇ ಬೇಕಾಗಿಲ್ಲ. ಸ್ಕೂಲ್ಗೆ, ಗಂಡ ಆಫೀಸ್ಗೆ ಹೋಗಿದ್ದು, ಹೌದು, ಹೆಂಡತಿ ಆರಾಮಾಗಿ ಮಾಡಿಬಿಟ್ಟು ಜೋಡಿಸಿಟ್ಬಿಡ್ಬೇಕು ಡೈನಿಂಗ್ ಟೇಬಲ್. ಅಂದ ತಕ್ಷಣ ಅದನ್ನ ಇಟ್ಟರೆ ಸರ್ಪ್ರೈಸ್ ಹೇಗಿರುತ್ತೆ ಗೊತ್ತಾ? ಅನ್ನಂತೀರಾ? ಸಿಂಪ್ಲಿ ಫಾಲ್ ಫಾರ್ ಇಟ್.
ಈಗ ಎಲೆಕೋಸಿನ ಎಲೆಯನ್ನು ಬಿಸಿ ನೀರಿಂದ ತಗೊಂಡು ಈಗ ಅರ್ಧಕ್ಕೆ ಹೆಚ್ಚಿಟ್ಕೊಳ್ಳೋಣ. ಈ ಒಂದು ಎಲೆಗೆ ನಾವೀಗಾಗಲೇ ಮಿಕ್ಸ್ ಮಾಡ್ಕೊಂಡಿರೋ ಕ್ಯಾರೆಟ್, ತೆಂಗಿನ ತುರಿ, ಮತ್ತು ಬೀಟ್ರೂಟ್ ಏನು ಮಿಕ್ಸ್ ಮಾಡ್ಕೊಂಡಿದ್ವೋ ಅದನ್ನು ಸ್ಟಫ್ ಮಾಡೋದು. ಈಗ ಇದನ್ನು ನೀಟಾಗಿ ಫೋಲ್ಡ್ ಮಾಡೋದು. ವಿಳ್ಯದೆಲೆನ ಮಾಡಿದ ಹಾಗೆ ನೀಟಾಗಿ ಫೋಲ್ಡ್ ಮಾಡೋದು. ಸ್ವಲ್ಪ ಹೊತ್ತು ಅದು ಓಪನ್ ಆಗಬಾರ್ದು, ಜೊತೆಗೆ ಒಂದು ಗೆಟಪ್, ಒಂದು ಬ್ಯೂಟಿಫುಲ್ ಲುಕ್ ಕೊಡುತ್ತೆ. ಓಕೆ 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 ಸಖತ್ ಕಾಣ್ತಾ ಇದೆ. ನಾವು ಹೇಳ್ಬೇಕಷ್ಟೇ ಇದ್ರೊಳಗೆ ಏನು ಹಾಕಿದೀವಿ ಅಂತ. ತುಂಬ ಅದ್ಭುತವಾಗಿ ಕಾಣ್ತಾ ಇದೆ ಅದು. ಒಳ್ಳೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಕೂಡ. ಕಾಣೋದಕ್ಕಿಂತ ಇಂಪಾರ್ಟೆಂಟ್ ಏನಂದರೆ ಅದರೊಳಗೆ ಹಾಕಿರೋಂಥ ಕ್ಯಾರೆಟು, ಬೀಟ್ರೋಟು, ನಿಂಬೆ ರಸ, ಜೊತೆಗೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಇವೆಲ್ಲ ಹಾಕಿರೋದ್ರಿಂದ ತಿನ್ನೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಅದೇನು ತಿನ್ನಬೇಕು ಅಂತೇನು ಪ್ಲೇಟಲ್ಲಿ ಹಾಕಿ ಎಲೆ ಬೇಳೆ ಹಾಕೊಂಡು ಬಡಿಸ್ಕೊಂಡು ಊಟದ ಥರ ತಿನ್ನೋದಿಲ್ಲ. ಸುಮ್ಮನೆ ಇಟ್ಟಿದಾರಲ್ಲ ಬಾಯ್ಲ್ ಹಾಕೊಂಡು ಒಂದು ಹೋಗ್ತಾ ಇದ್ರೆ ಅದು ಮಜಾನೇ ಬೇರೆ. ಆದರೆ ಹಂಗೆ ಮಾಡಿ ಕೊಡೋರು ಇರಬೇಕು. ಸಾಕು ಬಿಡಿ ಸರ್, ಸಾಕು ಸಾಕು. ಓಹೋ, ಸೊ ಈ ರೀತಿ ನಾವು ಒಂದ್ರ ಮೇಲೆ ಒಂದು ಈ ಥರ ಇನ್ಕ್ಲೈಂಡ್ ಆಗ್ಬೇಕಾದ್ರೂ ಜೋಡಿಸ್ಬೋದು. ಭಾಳ ಸುಂದರವಾಗಿ ಕಾಣುತ್ತೆ, ಭಾಳ ಸುಂದರವಾಗಿ ಕಾಣುತ್ತೆ. ಓಕೆ ಓಕೆ. ಸೊ ಈ ರೀತಿ ನಾವು ಮಾಡಿ. ಇದರ ಉಪಯೋಗಗಳೇನು ಅಂತ ಹೇಳ್ಬಿಡಿ. ಇದರ ಉಪಯೋಗಗಳು ಮೊದಲನೇದಾಗಿ ಬೀಟ್ರೂಟ್ ಏನಿದೆ ಅದರಲ್ಲಿ I3C ಅಂತಿದೆ ಒಂದು ಕೆಮಿಕಲ್. ಓಕೆ. ಮತ್ತು ಸಲ್ಫಾ ಫೇಸ್ ಅಂತ ಎಂಥದೋ ಒಂದು ಬರುತ್ತೆ, ಬಾಯಿಗೆ ಬರದಂಥ ಪದ ಒಂದಿದೆ. ಈ ಕೆಮಿಕಲ್ಸ್ ಏನು ಮಾಡುತ್ತೆ, ಕ್ಯಾನ್ಸರು ಬರದ ಹಾಗೆ ಪ್ರಿವೆಂಟ್ ಮಾಡೋಕ್ಕೆ ಅನುಕೂಲ ಮಾಡುತ್ತೆ. ಓಕೆ. ಜೊತೆಗೆ ಇದರಲ್ಲಿ ತುಂಬ ರಿಚ್ ಸಿ ಇದೆ, ವೈಟಮಿನ್ ಸಿ, ಎಸ್ಪೆಷಲಿ ಎಲೆಕೋಸಲ್ಲಿ. ಎಲೆಕೋಸಲ್ಲಿ ವೈಟಮಿನ್ ಸಿ ತುಂಬ ಇದೆ. ಹಾಗೆ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ನಮಗೆ. ಆಮೇಲೆ ಅಮಿನೋ ಆಸಿಡ್ಸ್ ಇದೆ. ಹೀಗಾಗಿ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇರುತ್ತೆ. ಅಂದ್ರೆ ಎಲ್ಲಿ ಊದುತ್ತೋ ಅದೆಲ್ಲ ಕಮ್ಮಿ ಆಗುವಂತ ಗುಣಗಳು ಅದರಲ್ಲಿ ಇರುತ್ತೆ. ನೆಕ್ಸ್ಟ್ ಬೀಟಾ ಕಾರ್ಟೇನ್ ಅಂತ ಇಂಥದ್ದು ಒಂದು ಬರುತ್ತೆ. ಇದೇನ್ ಮಾಡುತ್ತೆ, ಕ್ಯಾಟ್ರಾಕ್ಟ್ ಬರುತ್ತಲ್ಲ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಅಥವಾ ಕಮ್ಮಿ ಆಗೋದಕ್ಕೆ ಏನ್ ಬೇಕೋ ಅದ್ರ ಸಹಾಯ ಮಾಡ್ಕೊಡುತ್ತೆ. ಆಮೇಲೆ ವೈಟಮಿನ್ ಕೆ ಇದೆ, ಅದಕ್ಕೆ ಅಲ್ಝಮೀರ್ ಡಿಸೀಸ್ ಅಂತ ಒಂದು ಬರುತ್ತೆ, ಬಹಳ ಕೆಟ್ಟದ್ದು, ಅದಕ್ಕೆ ಗುಣನೇ ಆಗಲ್ಲ. ಆ ತರದೊಂದು ಕಾಯಿಲೆಗಿದು ಅನುಕೂಲ ಆಗುತ್ತೆ. ಅಲ್ಲ ಇದ್ರ ಜ್ಯೂಸ್ ಇದೆಯಲ್ಲ, ಆಂಟಿ ಅಲ್ಸರ್ ಪ್ರಾಪರ್ಟೀಸ್ ಇದೆ. ಯಾವ ಜ್ಯೂಸು? ಎಲೆಕೋಸಿನಲ್ಲಿ ಬರುವಂತಹ ಜ್ಯೂಸು. ಹಾಗಾಗಿ ಸ್ಟಮಕ್ ಅಲ್ಸರ್ಸ್ ಏನಿದೆ ಅದು ಬಹಳ ಚೆನ್ನಾಗಿ ಗುಣ ಆಗೋ ಸಂಭವ ಇದೆ. ಇದರಲ್ಲಿ ತುಂಬಾ ಹೈ ಫೈಬರ್ ಕಂಟೆಂಟ್ ಇದೆ. ಹಾಗಾಗಿ ಕಾನ್ಸ್ಟಿಪೇಷನ್ ಅಂತ ಏನ್ ಕರಿತೀವಿ ಅದು ಬರೋದಿಕ್ಕೆ ಅಥವಾ ಬಂದಿದ್ರೆ ಹೋಗೋದಕ್ಕೂ ಅನುಕೂಲ ಆಗುತ್ತೆ. ಈಗ ಬರೀ ಮೈದಾ ಹಿಟ್ಟು ಅಂಥದ್ದೆಲ್ಲ ಉಪಯೋಗಿಸೋದ್ರಿಂದ ಮೂವ್ಮೆಂಟ್ ಆಫ್ ದ ಬೌಲ್ ಏನು ಲಾರ್ಜ್ ಇಂಟೆಸ್ಟೈನಲ್ಲಿ ಆಗುತ್ತೋ ಅದು ಆಗೋದಿಲ್ಲ. ಅದೆಲ್ಲ ದೇಹಕ್ಕೆ ದಂಡನೆ. ಅಂಡ್ ಎಲ್ಲ ಹೊಟ್ಟೆ ಕೆಟ್ಟಾಗ ಎಲ್ಲಾ ರೋಗಗಳಿಗೂ ಅದು ಆಹ್ವಾನ. ಹಾಗಾಗಿ ಯಾವಾಗ ಫೈಬರ್ ಕಂಟೆಂಟ್ಸ್ ಜಾಸ್ತಿ ತಗೋತೀವೋ ಬೌಲ್ ಮೂವ್ಮೆಂಟ್ ಜಾಸ್ತಿ ಆಗುತ್ತೆ. ಮತ್ತೊಂದು, ನಾವು ತಿಂದಿದ್ದು ಒಂದೇ ಸಲ ಜೀರ್ಣ ಆಗಿ ಹೋದ್ರೆ ಗ್ಲೂಕೋಸ್ ಸಡನ್ ಆಗಿ ಶೂಟ್ ಆಗ್ಬಿಡುತ್ತೆ. ಆಗ ದೇಹಕ್ಕೆ ತೊಂದರೆ ಆಗುತ್ತೆ ಅದರಿಂದ. ಬಟ್ ಈ ಫೈಬರ್ ಕಂಟೆಂಟ್ಸ್ ತಗೊಂಡ್ರೆ ಅದು ನಿಧಾನಕ್ಕೆ ಡೈಜೆಸ್ಟ್ ಆಗುತ್ತೆ, ನಿಧಾನಕ್ಕೆ ಗ್ಲೂಕೋಸ್ ರಿಲೀಸ್ ಆಗುತ್ತೆ. ಆಗ ದೇಹಕ್ಕೆ ಶಾಕ್ ಆಗೋದಿಲ್ಲ. ಹಾಗಾಗಿ ಈ ತರ ಒಂದು 15-20 ಅನುಕೂಲಗಳಿದೆ. ಇದು ಚರ್ಮಕ್ಕೆ ಬಹಳ ಅನುಕೂಲಕಾರಿ, ಚರ್ಮಕ್ಕೆ. ಹೀಗಾಗಿ ಈ ಎಲೆಕೋಸು ಅಂತ ಏನಂತೀವೋ ಇದರಲ್ಲಿ ಇಷ್ಟೆಲ್ಲ ಒಳ್ಳೆ ಗುಣ ಇದೆ. ಇನ್ನು ಅದ್ರ ಜೊತೆ ಕೇಳ್ಬೇಕಾ, ನಿಂಬೆ ರಸ, ಇನ್ನ ಈ ಮೆಣಸಿನಕಾಯಿ ಎಂಥ ಒಳ್ಳೆ ಗುಣಗಳಿದೆ. ಜೊತೆಗೆ ಕ್ಯಾರೆಟ್, ಬೀಟ್ರೂಟ್, ಈ ಅದ್ಭುತವಾದ ಗುಣ ಇರ್ತಕ್ಕಂಥ ಈ ಎಲೆಕೋಸು ಒಳಗೆ ಈ ಥರದ ಎಲ್ಲ ಈ ಕ್ಯಾರೆಟು, ಬೀಟ್ರೂಟು, ಸ್ವಲ್ಪ ನಿಂಬೆ ರಸ, ಸ್ವಲ್ಪ ಮೆಣಸಿನಕಾಯಿ ಹಾಕಿ ಕೊಡೋದು ತುಂಬ ಚೆನ್ನಾಗಿರುತ್ತೆ. ಕೊಟ್ಬಿಡಿ ಗುರುಜಿ, ನೋಡೋಣ ಅದನ್ನು ಹೆಂಗಿದೆ ಅಂತ. ಸೊ ಎಲೆಕೋಸಿನ ರೋಲ್ ರೆಡಿಯಾಗಿದೆ ನೋಡಿ, ಸಕ್ಕದ ಕಾಣ್ತದೆ. ಹಂಗಂದ್ರೆ ಇದೆಲ್ಲ ಮಾಡಿಟ್ರೆ ಮಲ್ಲಿ ಬಂದಾಗ ಒಂದು ಬಾಯಿಗೆ ಹಾಕೊಂಡು ಹೋಗ್ಬೋದು. ಇದು ನೋಡ್ತಾನೆ ಅಪಿಟೈಸ್ ಜಾಸ್ತಿ ಆಗುತ್ತೆ. ಅಪಿಟೈಟ್ ಜಾಸ್ತಿ ಆಗುತ್ತೆ. ಅಂದರೆ ಮಾಡಿ ಕೊಡೋರು ಒಬ್ಬರು ಇರಬೇಕು. ಗುರೂಜಿಯವರು ಇಷ್ಟೊಂದು ಇದರೊಳಗೆ ಇರ್ತಕ್ಕಂಥ ಗುಣಗಳನ್ನ ಹೇಳಿದ್ದಾರೆ ಅಂದಮೇಲೆ ಇದನ್ನು ಯಾವ ರೀತಿ ಮಾಡಿದ್ರು ಅಂತ ಇನ್ನೊಂದ್ಸರಿ ತೋರಿಸ್ತಾ ಇದ್ದೀವಿ. ಬಾಲಕೃಷ್ಣ ಗುರೂಜಿಯವರ ಕೈಯಿಂದ ಮಾಡಿದಂಥ ಈ ಔಷಧಿಕಾರಿ ಗುಣಗಳಿರ್ತಕ್ಕಂಥ ತರಕಾರಿಯಲ್ಲಿ ಮಾಡಿದಂಥ ಒಂದು ಸಲಾಡ್ ಅಂತ ಹೇಳ್ಬೋದು. ಇದನ್ನ ನೋಡ್ಕೊಳ್ಳಿ. ಕ್ಯಾಬೇಜ್ ರೋಲ್ ಮಾಡುವ ವಿಧಾನ: ಒಂದು ಪಾತ್ರೆಗೆ ನೀರು, ಕ್ಯಾಬೇಜ್ ಎಲೆಯನ್ನು ಹಾಕಿ ಬೇಯಿಸಿ. ಒಂದು ಬೌಲ್ಗೆ ಬೀಟ್ರೂಟ್ ತುರಿ, ಕ್ಯಾರೆಟ್ ತುರಿ, ತೆಂಗಿನಕಾಯಿ ತುರಿ, ಉಪ್ಪು, ಜೀರಿಗೆ ಪುಡಿ, ಹಸಿ ಮೆಣಸಿನಕಾಯಿ ಪೇಸ್ಟ್, ನಿಂಬೆ ರಸ ಹಾಕಿ ಕಲಸಿ. ಈ ಮಿಶ್ರಣವನ್ನು ಕ್ಯಾಬೇಜ್ ಎಲೆಗೆ ತುಂಬಿ ರೋಲ್ ಮಾಡಿ ಕಟ್ಟಿ ಚುಚ್ಚಿಡಿ. ಈಗ ಚರ್ಮದ ಆರೋಗ್ಯಕ್ಕೆ ಸಹಕಾರಿಯಾದ ಕ್ಯಾಬೇಜ್ ರೋಲ್ ಸವಿಯಲು ಸಿದ್ಧ. ಗುರುಜಿ, ಟೇಸ್ಟ್ ಮಾಡಿ ನೋಡ್ಬಿಡ್ಲಾ? ಕ್ಯಾಬೇಜ್ ರೋಲ್ ರೆಡಿ ಇದೆ. ಆ ಕಡ್ಡಿನ ತೆಕ್ಕೊಂಬಿಡಿ. ತೆಗೆದುಬಿಟ್ಟು ಕೈಯಲ್ಲಿ ಹಿಡ್ಕೊಂಡು ಕಚ್ಚಿಬಿಟ್ಟು ಪೀಸ್ ಬೈ ಪೀಸ್ ತಿನ್ಬೋದು, ಅಥವಾ
ಪೂರ್ತಿ ಬಾಯೊಳಗೆ ಹಾಕೊಂಡು ತಿನ್ಬೋದು. ಚಾಯ್ಸ್ ಈಸ್ ಯುವರ್ಸ್. ತುಂಬ ಚೆನ್ನಾಗಿದೆ. ಕಲರ್ ನೋಡಿ ಹೆಂಗಿದೆ, ಅದ್ಭುತವಾಗಿದೆ ಕಲರು. ಗುರುಜಿಯವ್ರು ಮಾಡಿಕೊಟ್ಟಂಥ ಈ ಆರೋಗ್ಯಕರವಾದಂಥ ಬಿಡ ಅನ್ಬೋದು. ತಿನ್ನೋಣ ಯಾವ ರೀತಿ ಇದೆ ಅಂತ. ಸಿಗ ಜಾಸ್ತಿ ಆಗ್ಬಿಟ್ಟಿದೆ. ಅಯ್ಯಯ್ಯೋ, ಸಖತ್ತಾಗಿದೆ. ಸಪ್ಪೆ ಇರುತ್ತೆ ಅಂದ್ಕೊಂಡಿದ್ದೆ. ಬೇಕಾದ್ರೆ ಇನ್ನೂ ಸಣ್ಣ ಸಣ್ಣಕ್ಕೆ ಮಾಡ್ಕೊಳ್ಳಿ. ಚೆನ್ನಾಗಿದೆ ಸರ್. ಒಂದೊಂದು ಪೂರ್ತಿ ಬಾಯಲ್ಲಿ ಇಟ್ಕೊಳ್ಳೋಂಗೆ ಮಾಡಿದಾಗ ಕೈಯೂ ಆಗಲ್ಲ, ಆ ಥರನೂ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಏನೋ ಗ್ರೇವಿಲಿ ಎದ್ದು ಮಾಡ್ದಾಗಿದೆ, ಅವೆಲ್ಲ ಏನೂ ಇಲ್ಲ. ಸಖತ್ತಾಗಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಗುರುಜಿಯವರು. ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ತರಕಾರಿಗಳನ್ನ ಯಾವ ರೀತಿ ನಾವು ಉಪಯೋಗಿಸ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ ಗುರುಜಿಯವರು. ಥ್ಯಾಂಕ್ ಯು ಸರ್. ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನಿಮ್ಮ ಅಭಿಮಾನಿಗಳೆಲ್ಲ ನೋಡ್ತಾ ಇದ್ದಾರೆ. ಯಾಕಂದರೆ ನಾವು ಯಾವಾಗಲೂ ಹೇಳ್ತೀವಿ, ಹಿಂದೆಲ್ಲ ಏನೂ ಇಲ್ಲ, ಈಗ ಮುಂದೆ ಗುರು ಬೇಕು, ಗುರು ಇಲ್ಲ ಅಂದರೆ ಗುರಿ ಇಲ್ಲ ಅಂತ. ಗುರುಗಳು ನೀವಿದ್ದೀರಾ, ಗುರಿ ಮಾಡ್ಸೋಕ್ಕೆ ಇವೆಲ್ಲ ತೋರಿಸ್ತಾ ಇದ್ದೀರಾ. ಗುರಿ ಮುಟ್ಟಬೇಕು, ಆರೋಗ್ಯದಿಂದ ನಾನು ಇರಬೇಕು ಅಂತ ನೀವು ಡಿಸೈಡ್ ಮಾಡಿದ್ರೆ ಈ ಥರ ಆಹಾರ ಕ್ರಮಗಳನ್ನ ನೀವು ಅಳವಡಿಸ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಆರೋಗ್ಯ ಕೂಡ ವೃದ್ಧಿಸುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮ್ಮ ಮನೆ ಕೈ ರುಚಿ ತೋರಿಸ್ತೀವಿ ಮುರಳಿ ಅಂತ ಮೇಲ್ ಮಾಡಿದ್ದಾರೆ ಅಪರ್ಣ ಅವರು. ಅಪರ್ಣ ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಕರೆಸಿದೀವಿ. ಅಪರ್ಣ ಅವ್ರು ಬಂದು ಅದೇನು ಮಾಡ್ತಾರೋ ಗೊತ್ತಿಲ್ಲ. ಅಪರ್ಣ ಅವ್ರಿಗೆ ನಮಸ್ಕಾರ. ನಮಸ್ಕಾರ ಮುರಳಿ ಅವರೇ. ಏನ್ ಮಾಡ್ಕೊಂಡಿದ್ದೀರಾ ಅಪರ್ಣ? ನಾನು ಗೃಹಿಣಿ ಆಗಿದ್ದೀರಾ. ಯಜಮಾನ್ ಏನ್ ಮಾಡ್ತಾರೆ? ಅವ್ರು ಇಂಡಸ್ಇಂಡ್ ಬ್ಯಾಂಕ್ ಅಲ್ಲಿ ಸೀನಿಯರ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಓಕೆ. ಲೋನ್ ಬೇಕಂದ್ರೆ ನಿಮ್ಮ ಮನೆಗೆ ಬರ್ಬೋದು ಅಂತ. ಅಯ್ಯೋ ಖಂಡಿತವಾಗ್ಲೂ ಬನ್ನಿ. ಫೋನ್ ಮಾಡಿದ್ರೆ ಸಾಕು, ಬರ್ಲೇಬೇಕನ್ನೋದೇನಿಲ್ಲ. ಏನ್ ಯಜಮಾನ್ ಹೆಸರು ಏನಪ್ಪಣ? ಚೇತನ್ ಅಂತ. ಚೇತನ ಯಾವ ಬ್ರಾಂಚ್ ಅಲ್ಲಿ ಇದ್ದಾರೆ? ಬಸವನಗುಡಿ ಬ್ರಾಂಚ್ ಅಲ್ಲಿ. ಬಸವನಗುಡಿ ಬ್ರಾಂಚ್ ಅಲ್ಲಿ ಇದ್ದಾರಾ? ಓಕೆ ಓಕೆ ಓಕೆ. ಚೇತನ್ ಅವ್ರು ಬಂದಿದ್ದಾರೆ. ಚೇತನ್ ಅವ್ರ ಜೊತೆಗೆ ಅವ್ರ ಅಕ್ಕ ಅನ್ಕೊಂಡೆ, ನಮ್ಮ ತಂಗಿರಿ ಅವರು ಅಂದ್ರು. ಅವ್ರ ತಂಗಿ ನೋಡಿ ಸರ್ ನಾನ್ ಮೇಲ್ ಮಾಡಿದ್ದು ಇವಳು ಬಂದ್ಬಿಡಿದಾಳೆ ಅಂತ ಅವ್ರ ಗಲಾಟೆ. ಓಕೆ, ಅವ್ರಿಗೂ ಹೇಳಿದ್ವಿ ಇನ್ನೊಂದ್ಸರಿ ಬನ್ರಿ. ಏನ್ ನಿಮ್ಮ ಸಿಸ್ಟರ್ ಹೆಸರೇನು? ಕವಿತಾ. ಕವಿತಾ. ಓಕೆ, ಥ್ಯಾಂಕ್ಸ್ ನೀ ಕರ್ಕೊಂಡ್ ಬಂದಿದ್ದಕ್ಕೆ. ಏನ್ ಮಾಡೋಣ ಇವಾಗ? ಏನ್ ಮಾಡ್ತೀರಾ? ನಾನು ಟೊಮೆಟೊ ಚಿಕನ್ ಮಾಡ್ತಾ ಇದ್ದೀನಿ. ಟೊಮೆಟೊ ಚಿಕನ್ ಇದೊಂದೇ ಕಡಿಮೆ ಇದ್ದೀರಿ ನಮ್ಗೆ. ಎಲ್ಲಾ ಚಿಕನ್ ಆಗೋಯ್ತು. ಟೊಮೆಟೊ ಚಿಕನ್, ಬದನೆಕಾಯಿ ಚಿಕನ್ ಎರಡು ಬಾಕಿ ಉಳ್ಕೊಂಡಿದೆ. ಅದಕ್ಕೆ ಟೊಮೆಟೊ ಚಿಕನ್ ಮಾಡ್ತಾ ಇದ್ದೀರಾ. ಟೊಮೆಟೊ ಚಿಕನ್ ಮಾಡಕ್ಕೆ ಏನೇನು ತಂದಿದ್ದೀರಾ ಹೇಳ್ರಿ? ಟೊಮೆಟೊ ಚಿಕನ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಟೊಮೆಟೊ ಪ್ಯೂರಿ, ಗೋಡಂಬಿ ಪೇಸ್ಟ್, ಕಸೂರಿ ಬೇತಿ, ಚಕ್ಕೆ, ಲವಂಗ, ಮೊಗ್ಗು, ಧನಿಯಾ ಪುಡಿ, ಅರಿಶಿನ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ ಸೊಪ್ಪು, ಪುದೀನ, ಈರುಳ್ಳಿ, ಮೊಸರು, ನಿಂಬೆ ರಸ, ಉಪ್ಪು, ಇಲ್ಲ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಅನ್ಸುತ್ತೆ ನಿಮ್ಗೆ, ಆದ್ರೆ ಅದು ಮಾಡ್ತಾ 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 ತುಂಬಾ ಕಮ್ಮಿ. ಎಲ್ಲ ಮಿಕ್ಸಿಂಗ್ ಮಾಡೋದಷ್ಟೇನೆ ಬಾಕಿ. ಓಕೆ, ಪ್ಯಾನ್ ಕೊಡ್ಲಾ? ಇಲ್ಲ ಪ್ಯಾನ್ ಏನು ಬೇಡ. ಫಸ್ಟ್ ನನಗೆ ಒಂದು ಬೌಲ್ ಕೊಟ್ಬಿಡಿ. ಮಿಕ್ಸಿಂಗ್ ಬೌಲ್ ಬೇಕಾ? ಮಿಕ್ಸಿಂಗ್ ಒಂದು 5 ಮಿನಿಟ್ಸ್ ಮ್ಯಾರಿನೇಟ್ ಮಾಡ್ಬೇಕು. ಅದಕ್ಕೆ ಮಾಡ್ರಿ ಅಪ್ಪಣ್ಣ ಮಾಡಿ. ಇದು ಬೌಲ್ಗೆ ಫಸ್ಟ್ ಚಿಕನ್ ಹಾಕೋತೀನಿ. ಓಕೆ, ಇದು ಚಿಕನ್ಗೆ. ಓಕೆ, ಇದು ಕರ್ಡ್ ಹಾಕೋತೀನಿ ಫಸ್ಟ್. ಮಗಳಿಗೆ ಚಿಕನ್ ಇಷ್ಟನಾ? ಯಜಮಾನ್ರು ಅವ್ರು ಫುಲ್ ನಾನ್ ವೆಜ್. ನಮ್ಮ ಪಕ್ಷ ಅವರು. ಹೌದು, ಅವ್ರಿಗೋಸ್ಕರನೇ ಆಲ್ಮೋಸ್ಟ್ ಕಲ್ತಿರೋದು ಇದು. ನೀವು ನಂಬ್ತಿರಲ್ವಾ, ನಾನು ನಾನ್ ವೆಜ್ ತಿನ್ನೋದಿಲ್ಲ. ಬಟ್ ಮಾಡ್ರಿ, ಅವ್ರಿಗೋಸ್ಕರ ಕೊಡ್ತೀನಿ. ಓಕೆ, ಪಾಪ ಮ್ಯಾನೇಜರು ಬೆಳಗ್ಗೆಲ್ಲ ಲೋನ್ ಕೊಟ್ಟು ವಸೂಲಿ ಮಾಡ್ಕೊಂಡು ಮನೆಗೆ ಬಂದಾಗ ನೀವು ಚಿಕನ್ ಮಾಡಿ ಕೊಟ್ಟಿಲ್ಲ ಅಂದ್ರೆ ಎಷ್ಟು ಬೇಜಾರಾಗುತ್ತೆ ಅಂತ ನಮಗೆ ಗೊತ್ತಿಲ್ವೇನ್ರಿ? ಒಂದು 6 ಸ್ಪೂನ್ ಅಷ್ಟು ಮೊಸರು ಹಾಕ್ಬೇಕು. ಓಕೆ, ನೀವು ಮನೇಲಿ ತಿನ್ನಲ್ವಾ ಅಥವಾ ನೀವು ಒಬ್ರು ತಿನ್ನಲ್ವಾ? ಇಲ್ಲ, ನಾನು ಒಬ್ಳು ತಿನ್ನೋದಿಲ್ಲ. ಹಂಗಿದ್ರೆ ಪರವಾಗಿಲ್ಲ, ಗೊತ್ತಿರುತ್ತೆ. ಮನೇಲಿ ಅಮ್ಮ ಮಾಡೋದು ನೋಡ್ಕೊಂಡಿರ್ತೀರಾ, ಬೇರೆಯವ್ರು ಮಾಡೋದೆಲ್ಲ ನೋಡ್ಕೊಂಡಿರ್ತೀರಲ್ವಾ? ಓಕೆ, ಅರಿಶಿನ ಇದು ಒಂದು 1/4 ಸ್ಪೂನ್ ಅರಿಶಿನ ಹಾಕ್ತೀನಿ. ಓಕೆ, ಒಂಚೂರು ಗರಂ ಮಸಾಲ. ಗರಂ ಮಸಾಲನ ಒಂದು ಅರ್ಧ, ಮತ್ತೆ ಒಂಚೂರು ಉಪ್ಪು. ಎಷ್ಟು ನಿಮಿಷ ಇದನ್ನ ನಾವು ನೆನ್ಸಿಡ್ಬೇಕಾಗುತ್ತೆ? ಒಂದು 5 ಮಿನಿಟ್ಸ್ ಆದ್ರೆ ಸಾಕು. ಓಕೆ, ತೊಂದರೆ ಇಲ್ಲ. ಇದು ನಾನು ನೆನೆಸಿ ಮ್ಯಾರಿನೇಟ್ ಮಾಡಿ ಇಡ್ತೀನಿ. ಓಕೆ, ಅದಾದ್ಮೇಲಿಂದ ನಾನು ಅದನ್ನ ಫ್ರೈ ಮಾಡ್ಕೊಂಡಷ್ಟರಲ್ಲಿ ಇದು ಮ್ಯಾರಿನೇಟ್ ಆಗುತ್ತೆ. ಓಕೆ ಓಕೆ. ಉಪ್ಪು, ಆಮೇಲೆ ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಂದು ಸ್ವಲ್ಪ ಅಷ್ಟೇ. ಇದನ್ನ ಹಾಕಿ ಒಂದು 5 ನಿಮಿಷ ನೆನೆಸಿಟ್ರೆ ಸಾಕು. ಓಕೆ ಓಕೆ ಓಕೆ. ಇದೊಂದು 5 ಮಿನಿಟ್ಸ್ ನೆಂದ್ರೆ ಸಾಕು. ಓಕೆ, ಈಗ ಒಂದು ಪ್ಯಾನ್ ಕೊಟ್ಬಿಡಿ. ಪ್ಯಾನ್ ಕೊಟ್ಬಿಡ್ಲಾ? ಪ್ಯಾನ್ 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 ಪ್ಯಾನ್. ಎಣ್ಣೆ ಹಾಕೋಣ. ಎಣ್ಣೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸಾಕು ಸಾಕು. ಓಕೆ, ಚೂರು ಎಣ್ಣೆ ಕಾಯ್ಲಿ. ಎಣ್ಣೆ ಕಾಯ್ಲಿ, ನೋ ಪ್ರಾಬ್ಲಮ್. ಆ ಕಡೆ ಚಿಕನ್ ಅನ್ನ ನೆನ್ಸಕ್ ಹಾಕಿದೀವಿ, ಈ ಕಡೆ ಎಣ್ಣೆ ಕಾಯ್ತಾ ಇದೆ. ಫ್ರೈ ಮಾಡ್ಕೊಂಡ್ರೆ ಅದ್ಭುತವಾಗಿರುವಂತ ಟೊಮೆಟೊ ಚಿಕನ್ ರೆಡಿ ಆಗುತ್ತೆ. ಫಸ್ಟ್ ಟೈಮ್ ಟೊಮೆಟೊ ಚಿಕನ್ ನಾನು ತಿಂತಾ ಇರೋದು. ಏನಪ್ಪ ಅವ್ರು ಏನ್ ಮಾಡ್ತಾರ ಗೊತ್ತಿಲ್ಲ. ಇಲ್ಲ ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ. ತಿಂದು ಹೇಳ್ಬೇಕು ನೀವು ಹೇಗೆ ಬರುತ್ತೆ ಅಂತ. ಓಕೆ, ಎಲ್ಲಿರೋದು ನಿಮ್ಮ ತಂದೆ ತಾಯಿ ಮನೆ? JP ನಗರ್ ಫಸ್ಟ್ ಪ್ಲೇಸ್. ಓಕೆ, ಮನೆ ನಿಮ್ಮ ಮನೆ ಇರೋದು? ನಮ್ಮನೆ ಇರೋದು ಅಲ್ಲೇ ಪಕ್ಕನೇನಾ? ಇದು ಜಯನಗರ್ ಅಲ್ಲಿ. ಈಗ ನಾವು ಅಲ್ಲಿ ಹೊಸದಾಗಿ ತಗೊಂಡಿದೀವಿ ಇನ್ನೊಂದು ಮನೆ, JP ನಗರ್ 8th ಫೇಸ್. ಇನ್ನು ಶಿಫ್ಟ್ ಆಗಿ ಪೂರಪ್ಪ ಮ್ಯಾನೇಜರ್ ಎಷ್ಟು ಬೇಕಾದ್ರೆ ಬರ್ಕೋಬಹುದು, ಅವ್ರವರೇ ಮನೆ ತಗೋಬಹುದು. ಯಾವ್ದು ತಗೊಳಕಾಗುತ್ತೆ? 2-3 ಮನೆ ಹೋಗ್ಲಿ ಬಿಡಿ, ತಗೊಳ್ಳಿ ಚೆನ್ನಾಗಿರಿ. ಈಗ ಎಣ್ಣೆ ಕಾದಿದೆ. ಓಕೆ, ಹಾಕಿ ಮೇಡಮ್. ಆನಿಯನ್ ಹಾಕ್ತೀನಿ. ಓಕೆ,
ನಿಮ್ಮ ಯಜಮಾನ್ರು ಹೇಳ್ತಾರೆ ಮನೇಲಿ ಜೋರಾಗಿ ಮಾತಾಡ್ತಾರೆ ನಮ್ಮ ಅಪ್ಪಣ್ಣ ಅಂತ. ನೀವು ನೋಡೋ ಇಲ್ಲಿ ಸೌಂಡ್ ಇಲ್ವಲ್ಲಮ್ಮ, ಮ್ಯೂಟ್ ಆಗ್ಬಿಟ್ಟಿದ್ದೀರಾ? ಸ್ವಲ್ಪ ನರ್ವಸ್ ಆಗಿದ್ದೀನಿ ಅಷ್ಟೇ. ಏನಿಲ್ಲ, ನಮ್ಮನ್ನ ನೋಡ, ನಿಮ್ಮನ್ನ ನೋಡಿ ನಾನು ಅರೋಸ್ ಆಗ್ಬೇಕು. ಒಳ್ಳೆ ಕತೆ ಆಯ್ತಲ್ಲ. ಮಗನಿಗೆ ಎಷ್ಟು ವರ್ಷ? 2.25 ವರ್ಷ ಅವನಿಗೆ. ಮಗಳಿಗೆ? ಮಗಳಿಗೆ 6 ವರ್ಷ. ಓ, ಸ್ಕೂಲಿಗೆ ಹೋಗ್ತಾ ಇದ್ದಾಳೆ? ಶ್ರೀಕುಮಾರನ್ ಸ್ಕೂಲ್ ಹೋಗ್ತಾ ಇದ್ದಾಳೆ. ವೆರಿ ಗುಡ್. ಏನು ಮಾಡ್ತೀರಾ ಯಜಮಾನ್ರಿಗೆ ಬ್ರೇಕ್ಫಾಸ್ಟು ಯೂಶಲಿ ಮನೇಲಿ? ಆಕ್ಚುಲಿ ನಮ್ಮ ಯಜಮಾನ್ರು ಸ್ವಲ್ಪ ಫಿಟ್ನೆಸ್ ಜಾಸ್ತಿ. ಅವರು ಜಿಮ್ಗೆ ಮೇಲೆ ಹೋಗ್ತಾರಾ? ಸಖತ್ತಾಗಿದ್ದಾರಾ? ಕಿಕ್ ಬಾಕ್ಸಿಂಗು, ಹೌದಾ? ಜಿಮ್ಮು. ಓಕೆ, ವೆರಿ ಗುಡ್. 2-3 ಅವರ್ಸ್ ಅವರಲ್ಲೇ ಸ್ಪೆಂಡ್ ಮಾಡ್ತಾರೆ ಜಿಮ್ ಅಲ್ಲಿ. ಬ್ಯಾಂಕಿಗೆ ಯಾವಾಗ ಹೋಗ್ತಾರ್ರಿ? ಹೋಗ್ತಾರೆ. ಬೆಳಗ್ಗೆ 5 ಗಂಟೆಗೆ ಎದ್ದು ಹೋಗ್ತಾರೆ. 8:30 ಬರ್ತಾರೆ. ಸ್ನಾನ ಗಿನ ಮಾಡ್ಕೊಂಡು ಟಿಫನ್ ಮಾಡ್ಕೊಂಡು ರೆಡಿ ಆಗಿತ್ತು ಅಂದ್ರೆ ಪಟ್ ಅಂತ ರೆಡಿ ಆಗಿ ಹೋಗ್ತಾ ಇರೋದು. ಓ, ನೀವು ಮಾಡೋ ಟಿಫನ್ ತಿನ್ನಲ್ಲ ಬಿಡಿ, ಕಿಕ್ ಬಾಕ್ಸಿಂಗ್ ಮಾಡೋರೆಲ್ಲ. ಇಲ್ಲ ತಿಂತಾರೆ. ಏನ್ ಮಾಡ್ತೀರಾ ಯಜಮಾನ್ರಿಗೆ ಹೇಳಿ ನೋಡೋಣ. ಇದು ಪುಳಿಯೋಗರೆ. ಕಿಕ್ ಬಾಕ್ಸಿಂಗ್ ಮಾಡ್ಕೊಂಡ್ಬಂದು ಜಿಮ್ಗೆ ಹೋಗ್ಬಂದು ಪುಳಿಯೋಗರೆಲ್ಲ ತಿಂದ್ಬಿಟ್ರೆ? ಅಲ್ಲ, ಆಕ್ಚುಲಿ ಅವ್ರಿಗಂದ್ರೆ ರೋಟಿ ಚಪಾತಿ ಈ ತರದ್ ಬೇಕು. ಅವರು ರೈಸ್ ಐಟಮ್ ತಿನ್ನೋದಿಲ್ಲ. ನೈಟ್ ಅಂತೂ ಅವರು ರೈಸ್ ಮುಟ್ಟೋದೇ ಇಲ್ಲ. ಅವರು ಫಿಟ್ ಆಗಿದ್ದಾರೆ ಅಂತ ಕಾಣ್ತದೆ. ಏನೋ ಹೆಸರು? ಚೇತನ್. ಆಲ್ ದಿ ಬೆಸ್ಟ್. ಹಂಗೆ ಮೇಂಟೈನ್ ಮಾಡ್ರಿ. ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೀನಿ. ಹಾಕಿ. 2 ಸ್ಪೂನ್ ಬೇಕಾಗುತ್ತೆ. ಓಕೆ. ಅರಿಶಿನ, ಅಚ್ಕಾರದ ಪುಡಿ. ಅಚ್ಕಾರದ ಪುಡಿ. ಓಕೆ. ಒಂಚೂರು ಗರಂ ಮಸಾಲ ಹಾಕಿ. ಧನಿಯಾ ಪೌಡರ್ 1 ಸ್ಪೂನು. ಇದು ಟೊಮೆಟೊ ಪ್ಯೂರಿ. ಟೊಮೆಟೊ ಪ್ಯೂರಿ ಎಷ್ಟು ಟೊಮೆಟೊ ಹಾಕಿದ್ದೀರಾ? ಒಂದು 4-5 ಟೊಮೆಟೊ ಆದ್ರೆ ಸಾಕಾಗುತ್ತೆ. ಹಾಕಿ. ಈ ಟೊಮೆಟೊ ಪ್ಯೂರಿಗೆ 2 ಚಕ್ಕೆ 2 ಲವಂಗ ಹಾಕಬೇಕಾಗುತ್ತೆ. ಏನಕ್ಕೆ? ಸ್ವಲ್ಪ ಮಸಾಲೆಗೆ ಬರೋದಕ್ಕೋಸ್ಕರ. ಯಾಕಂದ್ರೆ ನಾವು ಹಾಗೆ ಹಾಕೋದ್ರಿಂದ ಅಷ್ಟು ಟೇಸ್ಟ್ ಗೊತ್ತಾಗಲ್ಲ. ಸೊ ಇದರಿಂದ ಮಿಕ್ಸ್ ಮಾಡಿ ಹಾಕೋದ್ರಿಂದ ನಿಮ್ಗೆ ಫ್ಲೇವರ್ ಮತ್ತೆ ಟೇಸ್ಟ್ ಗೊತ್ತಾಗುತ್ತೆ. ಏನೇನು ಹಾಕಿದ್ರೆ ಅದಕ್ಕೆ? ಏನಿಲ್ಲ, ಬರೀ ಟೊಮೆಟೊ, ಹಸಿ ಟೊಮೆಟೊ, ಹುರಿದಿರೋದೆಲ್ಲ ಏನೂ ಇಲ್ಲ, ಫ್ರೈ ಮಾಡಿಲ್ಲ. ಬರೀ ಹಸಿ ಟೊಮೆಟೊ, ಅದಕ್ಕೆ ಹಸಿ ಚಕ್ಕೆ ಲವಂಗ ಹಾಕೊಂಡು ನಾನು ರುಬ್ಕೊಂಡಿದ್ದೆ. ಓಕೆ, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಪುದೀನ ಸೊಪ್ಪು. ಪುದೀನ ಸಾಕು ಅಷ್ಟೇನೆ? ಸಾಕು. ಆ ಫ್ಲೇವರ್ ಬರೋದಕ್ಕಷ್ಟೇನೆ. ಓಕೆ. ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಓಹೋ. ಒಂದು 2 ನಿಮಿಷ ಹಿಂಗೆ ಫ್ರೈ ಆಗಿದ ತಕ್ಷಣ ಇದು ಚಿಕನ್ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರ್ತೀವಲ್ವಾ, ಆ ಚಿಕನ್ ಹಾಕ್ಬೇಕು ಇದಕ್ಕೆ. ಓಕೆ. ಇದಕ್ಕೊಂಚೂರು ನೀರು ಬೇಕಾಗುತ್ತೆ. ಕೊಡ್ತೀನಿ. ನೀರು ಕೊಡದೆ ಇನ್ನೇನು ಕೊಡೋಣ ಹೇಳಿ. ಹಾಕಿ ನಾನು ಸ್ವಲ್ಪ ಸಾಕು. ಒಂದು ನಿಮಿಷ ಉಪ್ಪು ಹಾಕ್ಬಿಡ್ತೀನಿ. ಹಾಕ್ಬಿಡ್ರಿ. ಮೇನ್ ಉಪ್ಪೇನು. ಹೌದೌದು. ಕ್ಲೋಸ್ ಮಾಡೋಣ? ಕ್ಲೋಸ್ ಮಾಡಿಬಿಡಿ. ಅದೊಂದು 5 ಮಿನಿಟ್ಸ್ ಬೇಯಬೇಕು ಹೈ ಫ್ಲೇಮಲ್ಲಿ. ಮೋಸ್ಟ್ಲಿ ಟೊಮೆಟೊ ಚಿಕನ್ ರೆಡಿ ಆದಾಗಿದೆ. ಅಪ್ಪಣ್ಣ ತೆಗೆದು ನೋಡ್ಬೋಣವಾ? ನೋಡಿ. ಕೊತ ಅಂತ ಕುದೀತಾ ಇದೆಯಲ್ರಿ ಚಿಕನ್. ಇನ್ನೇನು ಹಾಕ್ಬೇಕ್ರಿ ಇದಕ್ಕೆ? ಇವಾಗ ಕ್ಯಾಶ್ಯೂ ನಟ್ ಪೇಸ್ಟ್ ಹಾಕ್ಬೇಕು. ಓ, ಇನ್ನ ಇದೆ ಇದಕ್ಕೆ ಹಾಕೋದು? ಹಾಕ್ಬಿಡ್ರಿ ಬೇಗ. ಕ್ಯಾಶ್ಯೂ ನಟ್ ಪೇಸ್ಟ್ ಹಾಕ್ಬೇಕು. ಇದು ಒಳ್ಳೆ ಕಳೆ ಬಂತು ನೋಡಿ ಇವಾಗ. ಇದು ಲಾಸ್ಟ್ ಅಲ್ಲಿ ಏನು ಕ್ಯಾಶ್ಯೂ ನಟ್ ಪೇಸ್ಟ್ ಹಾಕ್ಬೇಕಂದ್ರೆ ಅದು ತಳ ಅಂಟ್ಕೊಳುತ್ತೆ. ಅದು ಗ್ರೇವಿ ಗಟ್ಟಿ ಆಗ್ತಾ ಏನಾಗುತ್ತೆ ಅಂದ್ರೆ ಅದಾಗುತ್ತೆ. ಸೊ ಲಾಸ್ಟ್ ಒಂದು ಹಾಫ್ ಬೆಂದಾದ್ಮೇಲೆ ಹಾಕೋದ್ರಿಂದ ಆ ಟೇಸ್ಟು ಹಂಗೆ ಫ್ಲೇವರ್, ಗೋಡಂಬಿದು ಫ್ಲೇವರ್ ಹಾಗೆ ಇರುತ್ತೆ. ಸೊ ಅದು ಚೆನ್ನಾಗಿ ಬರುತ್ತೆ. ಓಕೆ. ಕಸ್ತೂರಿ ಮೇಥಿ ಹಾಕಿ. ಒಳ್ಳೆ ಕಲರ್ ಬಂತು ಗ್ರೇವಿ. ಮಲ್ಲಿ ಮಾಡ್ತೀರಾ ಇದನ್ನ? ಯಾರಿಗೆ ಇಷ್ಟ ಇದು? ಈ ಗ್ರೇವಿ ಯಾರಿಗೆ ಇಷ್ಟ ಪರ್ಟಿಕ್ಯುಲರ್ ಅಂತ ಏನಿಲ್ಲ, ಎಲ್ಲರಿಗೂ ಇಷ್ಟ ಬರುತ್ತೆ. ಇದಕ್ಕಿಂತ ಅವ್ರಿಗೆ ಇದು ಬಿರಿಯಾನಿ ತುಂಬಾ ಇಷ್ಟಪಡ್ತಾರೆ. ಯಜಮಾನ್ರ ಚೇತನ್ ಅವರಾ? ಬಿರಿಯಾನಿ ಜೊತೆಗೆ ಇದು ಸೈಡ್ ಅಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಹೌದಾ? ಓ, ವೆರಿ ಗುಡ್. ನಿಮ್ಮೇನು ಹಾಕ್ತೀರಾ? ಇಲ್ಲ, ಇದು ಹಾಕ್ಬಿಟ್ಟು ಇದು ಮುಚ್ಚಿಬಿಡಿ ಈಗ. ಓಕೆ. ಇದೊಂದು 5 ಮಿನಿಟ್ಸ್ ಬೆಂದ್ರೆ ಅದು ರೆಡಿ ಆಗುತ್ತೆ. ಅದು ಸೈಡಲ್ಲಿ ಎಣ್ಣೆ ಎಲ್ಲ ಬಿಟ್ಕೋಬೇಕು. ಅದು ತುಂಬಾ ಹೊತ್ತಿಂದ ಬೇಯಿಸ್ತಾ ಇದೀವಿ. ಟೊಮೆಟೊ ಚಿಕನ್ ರೆಡಿ ಆಗಿರ್ಬೋದು. ಅಪರ್ಣ ಡಿಸೈಡೆಡಾ? ಫುಲ್ ಆಗಿದೆಯಾ? ಆಗಿದೆ. ಓಕೆ. ಎಣ್ಣೆ ಬಿಟ್ಟಿದೆ. ಇದು ಆಕ್ಚುಲಿ ಗ್ರೇವಿನೂ ಮಾಡ್ಕೋಬಹುದು. ಇಲ್ಲಿ ಗ್ರೇವಿ ತಿಂದಿದ್ದವರು ಇದನ್ನ ಫುಲ್ ಡ್ರೈ ಮಾಡ್ಕೋಬಹುದು. ಡ್ರೈ ಮಾಡ್ಕೊಂಡು ಸ್ಟಾರ್ಟರ್ಸ್ ತರನು ಯೂಸ್ ಮಾಡಬಹುದು. ಓಕೆ, ಸ್ಟಾರ್ಟರ್ಸ್ ತರ. ಇದೇನು ನಾವು ನೀರ್ ಹಾಕಿದೀವಿ, ಆ ನೀರ್ ಹಾಕೋ ಬದಲು ಅದನ್ನ ಚಿಕನ್ ಅಲ್ಲಿ ಹೇಗಿದ್ರು ನೀರ್ ಬರುತ್ತಲ್ವಾ, ಸೊ ಅದರಿಂದಾನೇ ಲಿಡ್ ಮುಚ್ಕೊಂಡ್ರೆ ಅದು ಡ್ರೈ ಆದ್ರೆ ಸ್ಟಾರ್ಟರ್ಸ್ ತರನು ಯೂಸ್ ಮಾಡಬಹುದು. ಓಕೆ ಅಪ್ಪಣ್ಣ, 2 in 1. ನೋ ಪ್ರಾಬ್ಲಮ್. ಹುರುಳಿ
ಅವರೇ, ಟೊಮೆಟೊ ಚಿಕನ್ ರೆಡಿ ಇದೆ. Okay. ಬೇಕು ಅಂದ್ರೆ ಇದು ನಿಂಬೆಹಣ್ಣು ಹಾಕೊಂಡು ಬೇಡ ಬಿಡ್ರಿ, ಟೊಮೆಟೊ ಹಾಕಿರ್ತೀರಾ, ನಿಂಬೆಹಣ್ಣು ಹಾಕ್ತೀರಾ? ಇಲ್ಲ, ಇದು ಹಾಕಿದ್ರೆ ಟೇಸ್ಟ್. ಆಕ್ಚುಲಿ ನಿಂಬೆಹಣ್ಣು ತಿನ್ನೋದ್ರಿಂದ ನಿಮ್ ಖುಷಿ ಅಪ್ಪಣ್ಣ, ಹಾಕ್ರಿ. ಇಲ್ಲ, ಚಿಕನ್ ತಿಂತೀರಲ್ವಾ, ಹೌದು. ಅದು ನಿಂಬೆಹಣ್ಣು ಹಾಕೊಂಡ್ರೆ ಜೀರ್ಣ ಆಗುತ್ತೆ. ಹಾಕಿಪ್ಪ. ಒಂದ್ ಸ್ವಲ್ಪ ಹಾಕ್ತೀನಿ ಅಷ್ಟೇ. ಓಕೆ, ಮುರಳಿ ಅವರೇ, ಟೊಮೆಟೊ ಚಿಕನ್ ರೆಡಿ ಆಗಿದೆ. ಥ್ಯಾಂಕ್ ಯು ಮೇಡಮ್. ಟೇಸ್ಟ್ ಮಾಡಿ ಹೇಗಿದೆ ಹೇಳಿ. ಥ್ಯಾಂಕ್ ಯು. ಯಾವ ರೀತಿ ಅಪರ್ಣ ಅವರು ಈ ಟೊಮೆಟೊ ಚಿಕನ್ ಮಾಡಿದ್ರು ಅಂತ ತೋರಿಸ್ತೀವಿ, ನೋಡ್ಕೊಳ್ಳಿ. ಟೊಮೆಟೊ ಚಿಕನ್ ಮಾಡುವ ವಿಧಾನ: ಒಂದು ಬೌಲ್ಗೆ ಚಿಕನ್, ಮೊಸರು, ಅರಿಶಿನ, ಗರಂ ಮಸಾಲ, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಿಕ್ಸ್ ಮಾಡಿ ನೆನೆಯಲು ಬಿಡಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ನಂತರ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಟೊಮೆಟೊ ಪ್ಯೂರಿ, ಪುದೀನ, ಕೊತ್ತಂಬರಿ ಸೊಪ್ಪು, ನೆನೆಸಿದ ಚಿಕನ್, ನೀರು, ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ಆಮೇಲೆ ಗೋಡಂಬಿ ಪೇಸ್ಟ್, ಕಸೂರಿ ಮೇಥಿ, ನಿಂಬೆ ರಸ ಹಾಕಿ ಕಲಸಿದರೆ ಟೊಮೆಟೊ ಚಿಕನ್ ತಿನ್ನಲು ರೆಡಿ. ಟೇಸ್ಟ್ ಮಾಡ್ಬಿಡಲ್ಲ? ಮಾಡಿ. ಗ್ಯಾರಂಟಿ ತಾನೆ? ಹಾ, ಗ್ಯಾರಂಟಿ. ಇದು ಬೋನ್ಲೆಸ್ ಮಾಡ್ಕೋಬಹುದಲ್ಲ? ಹಾ, ಬೋನ್ಲೆಸ್ ಮಾಡ್ಕೋಬಹುದು. ಚೇತನ್ಗೆ ಬೋನ್ಲೆಸ್ ಇಷ್ಟ ಅಂತ ಕಾಣುತ್ತೆ. ಹಾ, ಬೋನ್ ತಿನ್ರಿ ಚೇತನ್, ನೀವೇನ್ರಿ? ಸಕ್ಕತ್ತಿದೆ ಮಗಳ. ಮಗಳು ಏನ್ ಹೆಸರು? ಭುವನ ಚೇತನ್. ಭುವನ ಚೇತನ್ ಮಗಳನ್ನ ಕರ್ಕೊಂಡ್ ಬಂದಿದ್ದೀರಾ? ಅಮ್ಮ ಚೆನ್ನಾಗಿ ಮಾಡ್ತಾರೆ ಚಿಕನ್ನು? ಹ್ಞೂಂತೆ, ತುಂಬ ಚೆನ್ನಾಗಿ ಮಾಡ್ತಾರಂತ ಅವ್ರಮ್ಮ. ಅವ್ರಮ್ಮ ಹೇಳ್ತಾರೆ, ಸರ್ ನಾನು ಚಿಕನ್ ತಿನ್ನಲ್ಲ, ನಮ್ಮ ಯಜಮಾನ್ರ ಮಕ್ಳಿಗೋಸ್ಕರ ಚಿಕನ್ ಮಾಡ್ತೀನಿ ಅಂತ. ನೀವು ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಪ್ಪಣ್ಣ, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಮುರಳಿ ಅವರೇ. ಕಾರ್ಯಕ್ರಮಕ್ಕೆ ಬಂದು ಒಳ್ಳೆ ಚಿಕನನ್ನು ಮಾಡಿ ತೋರಿಸಿದ್ದೀರಾ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮಗೆ ಜಿ ಟಿವಿ ಕನ್ನಡದವ್ರಿಗೆ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರ. ಥ್ಯಾಂಕ್ ಯು. ಬಂದಿದ್ದಾರೆ ಸುಚಿತ್ರಾ ಅವರೇ, ನಮಸ್ಕಾರ. ಏನು ಮಾಡ್ತಾ ಇದ್ದೀರಾ? ಇವತ್ತು ಮಟನ್ ಚಾಪ್ಸ್ ಮಾಡ್ತಾ ಇದ್ದೀನಿ. ಡಿಫ್ರೆಂಟ್ ವೆರೈಟೀಸ್ ನೀವು ತಿಂದಿರ್ತೀರಾ, ಓಕೆ. ಇದೊಂದು ಡಿಫ್ರೆಂಟ್ ಆಗಿರುತ್ತೆ. ತಿಂದಿರಲ್ಲ ಅಂತೀರಾ? ಮೈಸೂರು ಸ್ಟೈಲ್ ಇದು. ತುಂಬಾ ಅದ್ಭುತವಾಗಿ ಏನೋ ಮಾಡಕ್ ತಂದಿದ್ದಾರೆ. ಏನೇನ್ ತಂದಿದ್ದೀರಾ ಹೇಳಿಪ್ಪ? ಮಟನ್ ಚಾಪ್ಸ್ ಬೇಕಾಗುವ ಸಾಮಗ್ರಿಗಳು: ಮಟನ್, ಬ್ಯಾಡ್ಗೆ ಮೆಣಸಿನಕಾಯಿ, ಅರಿಶಿನ, ಒಣಮೆಣಸಿನಕಾಯಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಮೆಣಸು, ಕೊತ್ತಂಬರಿ ಸೊಪ್ಪು, ಉಪ್ಪು, ತುಪ್ಪ, ಎಣ್ಣೆ. ಇದಕ್ಕೆ ಸ್ವಲ್ಪ ಚಕ್ಕೆ ಲವಂಗ, ಅದೇ ಮೇನ್ ಸ್ಪೈಸಸ್ ಇದಕ್ಕೆ. ಓಕೆ. ಅದರಿಂದ ಸ್ವಲ್ಪ ಚಕ್ಕೆ ಲವಂಗ ಜಾಸ್ತಿ ಹಾಕ್ತೀನಿ ನಾನು ಇದಕ್ಕೆ. ಆಯ್ತು. ಲವಂಗನೂ ಅಷ್ಟೇ ಒಂದು 4ರಿಂದ 5. ಹಿಂಗ್ ಇಟ್ಕೊಂಡು ಮಾಡ್ಬೇಕ್ರಿ, ಅದು ಮಜಾನೇ ಬೇರೆ. ಇಟ್ಕೊಳ್ಳಿ, ಚೆನ್ನಾಗಿರ್ತೀವಿ. ಮೆಣಸು ಹಾಕ್ತಾ ಇದ್ದೀನಿ. ಓಕೆ. ಇಲ್ಲಿ ನಾವು ಶುಂಠಿ ಯೂಸ್ ಮಾಡಲ್ಲ, ಮೆಣಸು ಯೂಸ್ ಮಾಡ್ತೀವಿ. ವೆರಿ ಗುಡ್. ಅದೇ ಖಾರ ಇದಕ್ಕೆ. ನಿಮ್ಮಲ್ಲಿ ಕೈ ಅಳ್ತೆಲೆ ಮಾಡೋದಾ ನೀವು? ಕಣ್ಣು ಅಳ್ತೆಲೆ ಮಾಡ್ತೀರಾ? ನಾನು ಎರಡು ತರಾನು ಮಾಡ್ತೀನಿ. ಜಾಸ್ತಿ ಕಣ್ಣಳ್ತೆ ಹಾಗೆ. ಮತ್ತೆ ಬೆಳ್ಳುಳ್ಳಿ. ಓಕೆ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಬೇಕು, 1-2ರಿಂದ 3 ಗಡ್ಡೆ. ಚಿಕ್ಕ ಗಡ್ಡೆಗಳಾದ್ರೆ 3 ಗಡ್ಡೆ ಬೇಕಾಗುತ್ತೆ. ಓಕೆ. ಇದು ಒಳ್ಳೆ ಸಿಸ್ಟಮ್ ನೀವು ತೋರಿಸ್ತಾ ಇರೋದು, ಒಂಥರ ಖುಷಿ ಆಗುತ್ತೆ. ಎಲ್ಲ ಇಟ್ಕೊಂಡ ಮೇಲೆ ರುಬ್ಕೊಳ್ಳೋದು ಒಂದು ಒಳ್ಳೆ ಈಸಿ, ಹಳೆ ಪದ್ಧತಿ ಆದ್ರೂ ಕೂಡ ಒಂಥರ ಒಳ್ಳೆ ಸಿಸ್ಟಮ್. ಒಣಮೆಣಸಿನಕಾಯಿ ತಗೊಂಡಿದ್ದೀನಿ. ಇದೇನಿದ್ರು ಕಲರ್ ಬರೋಕ್ಕೋಸ್ಕರ ಹಾಕ್ತಾ ಇದ್ದೀನಿ ನಾನು ಬ್ಯಾಡಗಿ ಮೆಣಸಿನಕಾಯಿ. ಖಾರಕ್ಕೆ 1 ಮೆಣಸಿನಕಾಯಿ, ಕಲ್ಲರ್ಗೆ 3 ಮೆಣಸಿನಕಾಯಿ. ಹೌದು. ವೆರಿ ಗುಡ್. ಮತ್ತೆ ನಾನು ಆಗ್ಲೇ ಹೇಳಿದಾಗೆ ಕೊತ್ತಂಬರಿ ಸೊಪ್ಪು ಜಾಸ್ತಿ ಬೇಕು ಇದಕ್ಕೆ. ಮತ್ತೆ ತೆಂಗಿನಕಾಯಿ 1 ಕಪ್ ಅಷ್ಟು. ಇದಿಷ್ಟು ಮಸಾಲೆಗಳನ್ನ ಈಗ ರುಬ್ಕೋಬೇಕು. ಸ್ವಲ್ಪ ನೀರು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಎಣ್ಣೆ ಕಾಯ್ದಿದೆ. ಓಕೆ. ಚಾಪ್ಸ್ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ಕಡ್ಡಿ ಚಾಪ್ಸ್ ತಗೊಂಡಿದ್ದೀನಿ. ಓಕೆ. ಹಿಂಗೆ ಚಾಪ್ಸ್ ಹೊಡ್ಸಿದ್ರೆ ಚೆನ್ನಾಗಿರುತ್ತಲ್ಲ? ಚೆನ್ನಾಗಿರುತ್ತೆ, ಯಾವ ರೀತಿ ಬೇಕಾದ್ರೂ ತಗೋಬಹುದು. ಓಕೆ. ಚಾಪ್ಸ್ ಬೇಡ ಅಂದ್ರೆ ಸಣ್ಣ ಸಣ್ಣದಲ್ಲೂ ಮಾಡ್ಕೋಬಹುದು, ಸಣ್ಣದಾಗೂ ಮಾಡ್ಕೋಬಹುದು. ನಾನು ಚಾಪ್ಸ್ ಅಂತ ಹೇಳಿರೋದ್ರಿಂದ ಈ ರೀತಿ ತಂದಿದ್ದೀನಿ. ಓಕೆ. ಸ್ವಲ್ಪ ಮಿಕ್ಸ್ ಅಪ್ ಮಾಡಬೇಕು, ಯಾಕಂದ್ರೆ ಹಾಕಿದ ತಕ್ಷಣ ಹಿಡಿದು ಬಿಡುತ್ತೆ ಕುಕ್ಕರಲ್ಲಿ ಕಾದಿರುತ್ತಲ್ಲ. ಹೌದು, ಕಚ್ಚಕಂದು ಹಿಡ್ಕೊಳುತ್ತಲ್ಲ. ಹೌದು. ಇದಕ್ಕೆ ನಾವಿಲ್ಲಿ ನೋಡಿದ್ರೆ ನೀವು ಈರುಳ್ಳಿ ಹಾಕಿಲ್ಲ ನಾನು ಸೀಸನ್ ಮಾಡಕ್ಕೆ. ಹೌದು. ಮತ್ತೆ ಟೊಮ್ಯಾಟೋಸ್ ಯೂಸ್ ಮಾಡೋದಿಲ್ಲ. ಮತ್ತೆ ಚಾಪ್ಸ್ ಯಾವುದೇ ರೀತಿಯಾದ ಮೆಂತ್ಯ ಸೊಪ್ಪು ಯಾವುದು ಅದು ಬೆಳ್ಳುಳ್ಳಿನೂ ಇಲ್ಲ. ಇಲ್ಲ, ಬೆಳ್ಳುಳ್ಳಿ ಯೂಸ್ ಮಾಡ್ತೀವಿ, ಶುಂಠಿ ಯೂಸ್ ಮಾಡೋದಿಲ್ಲ. ಓಕೆ ಓಕೆ. ಇಂಗ್ರೀಡಿಯೆಂಟ್ಸ್ ಮಾತ್ರ ತುಂಬಾ ಕಡಿಮೆನೆ. ವೆರಿ ಗುಡ್. ಅದು ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿರುತ್ತೆ. ಮೈಸೂರು ಶೈಲಿ ಜನರಿಗೆ ನಿಮ್ಗೆಲ್ಲ ಚೆನ್ನಾಗಿರುತ್ತೆ ರೀ. ಇಲ್ಲ ಬಿಡಿ, ನಮಗೂ ಚೆನ್ನಾಗಿರುತ್ತೆ. ರುಬ್ಬಿರಂತ ಮಸಾಲೆ ಹಾಕಿ ಹಾಕಿ ಹಾಕಿ.
ಇವಾಗ ನಿಮಗೆ ಫ್ಲೇವರ್ ಗೊತ್ತಾಗುತ್ತೆ. ಮಸಾಲೆನ ಸ್ವಲ್ಪ ಎಣ್ಣೆಲಿ ಉರಿಯೋದ್ರಿಂದ. ಚಿತ್ರ ಉಪ್ಪು ಹಾಕ್ತಾ ಇದ್ದೀರಾ? ಉಪ್ಪು ಹಾಕ್ತಾ ಇದ್ದೀನಿ. ಹಾಕಿ. ಇದಕ್ಕೆ ಸ್ವಲ್ಪ ಉಪ್ಪು ಕಡಿಮೆ ಹಾಕ್ಬೇಕು. ಹೌದೌದು, ಉಪ್ಪು ಸ್ವಲ್ಪ ಕಡಿಮೆನೇ ಹಾಕ್ಬೇಕು ಇದಕ್ಕೆ. ಏನಕ್ಕೆ ಅಂತ ಕೇಳಿ. ಹೇಳಿ. ಅದ್ರಲ್ಲಿ ಮೆಣಸು ಹಾಕಿರ್ತೀವಿ. ಹೌದು. ಮೆಣಸಲ್ಲಿ ಸ್ವಲ್ಪ ಉಪ್ಪಿನಂಶ ಇರುತ್ತೆ. ಮೆಣಸು ಯಾವ್ದಕ್ಕೆ ಹಾಕಿದ್ರು ಸ್ವಲ್ಪ ಉಪ್ಪು ಅನ್ಸುತ್ತೆ, ಅದರಿಂದ ಉಪ್ಪನ್ನ ನೋಡಿ ಹಾಕ್ಬೇಕು. ಹಾಕಿ. ಕರೆಕ್ಟ್ ಆಗಿದ್ದೀರಿ ಗ್ರೇವಿ ಇದು. ಕ್ಲೋಸ್ ಮಾಡ್ಬಿಡೋಣ. ಕ್ಲೋಸ್ ಮಾಡೋಣ. ಕುಕ್ಕರ್ ಕೂಲ್ ಆಗಿದೆ, ತೆಗೆದು ನೋಡೋಣ. ತೆಗಿರಿ. ಒಳ್ಳೆ ಗ್ರೇವಿ ಆಯ್ತ್ರಿ. ಒಳ್ಳೆ ಗ್ರೇವಿ ಆಗಿದೆ. ಮಧ್ಯಾಹ್ನ ಊಟಕ್ಕೆ ಇವಾಗ ಇದನ್ನ ಸ್ವಲ್ಪ ಹಾಗೆ ಫ್ರೈ ಮಾಡ್ಕೋಬಹುದು. ಹೆಂಗೆ? ತುಂಬಾ ಚೆನ್ನಾಗಿರುತ್ತೆ. ಹೌದಾ? ಫಸ್ಟು ಅದನ್ನ ಹಾಕ್ಬಿಡಿ, ಹೆಂಗ್ ಕಾಣುತ್ತೆ ನೋಡೋಣ, ಹಂಗೆ ಆಮೇಲೆ ತೆಗಿಯೋಣ ಅದರಿಂದ. ಮೈಸೂರು ಸ್ಟೈಲ್ ಮಟನ್ ಚಾಪ್ಸ್ ತಿಂದು ನೋಡಿ ಹೇಳಿ ಹೆಂಗಿದೆ ಅಂತ. ಅದ್ಭುತವಾಗಿರೋ ಥರನೇ ಕಾಣ್ತಾ ಇದೆ. ಓಹೋ ಸಖತ್ತಾಗಿದ್ದೀರಿ. ಗ್ರೇವಿ ಮಾತ್ರ ಗೊಜ್ಜಂದ್ರೆ ಹಿಂಗಿರ್ಬೇಕು, ನೀರಂಗೆಲ್ಲ ಇದ್ರೆ ಚಾಪ್ಸ್ ಮಜಾ ಇರಲ್ಲ. ಓಕೆ, ಅದ್ಭುತವಾಗಿ ಮಾಡಿದ್ದಾರೆ. ಉಪಯೋಗಿಸಿದ್ದು ಸ್ವಲ್ಪನೇ ಇಂಗ್ರೀಡಿಯೆಂಟ್ಸ್, ಒಂದು 5-6 ಉಪಯೋಗಿಸಿರ್ಬೋದು ಅಷ್ಟೇ. ತುಂಬ ಸಖತ್ತಾಗಿದೆ ಅನಿಸ್ತಾ ಇದೆ. ಯಾವ ರೀತಿ ಸುಚಿತ್ರ ಈ ಮೈಸೂರು ಶೈಲಿಯ ಕಡ್ಡಿ ಚಾಪ್ಸ್ ಅನ್ನ ಮಾಡಿದ್ರು ಇನ್ನೊಂದ್ಸರಿ ತೋರಿಸ್ತೀವಿ, ನೋಡ್ಕೊಳ್ಳಿ. ಮಟನ್ ಚಾಪ್ಸ್ ಮಾಡುವ ವಿಧಾನ: ಮೊದಲು ಚಕ್ಕೆ, ಲವಂಗ, ಮೆಣಸು, ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ, ಬ್ಯಾಡಗೆ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ ಎಲ್ಲವನ್ನೂ ಒಂದು ಮಿಕ್ಸಿ ಜಾರ್ಗೆ ಹಾಕಿ ನೀರು ಸೇರಿಸಿ ರುಬ್ಬಿಕೊಳ್ಳಿ. ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ನಂತರ ಮಟನ್, ಅರಿಶಿನ ಪುಡಿ ಹಾಕಿ ಸ್ವಲ್ಪ ಬೇಯಿಸಿ. ನಂತರ ರುಬ್ಬಿದ ಮಸಾಲ, ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ 4 ವಿಷಲ್ ಕೂಗಿಸಿ. ಈಗ ಮೈಸೂರು ಸ್ಟೈಲ್ ಮಟನ್ ಚಾಪ್ಸ್ ತಿನ್ನಲು ರೆಡಿ. ಇದನ್ನು ತುಪ್ಪದೊಂದಿಗೆ ಫ್ರೈ ಮಾಡಿಯೂ ತಿನ್ನಬಹುದು. ಮುರಳಿಯವರೇ, 1 ಸೆಕೆಂಡ್, ಫುಲ್ ತಿನ್ಬೇಡಿ, ಬೇರೆ ರುಚಿ ಮಾಡಿ ಕೊಡ್ತೀನಿ. ಇನ್ನೇನ್ ಮಾಡ್ತೀರಾ? ಇಲ್ಲ, ಇದೊಂಥರ ಟೇಸ್ಟ್ ಆಯ್ತು. ಇದೇ ಸೇಮ್ ಮಸಾಲೆನೆ, ಇದ್ರಲ್ಲಿ ಇನ್ನೊಂದ್ ಸ್ವಲ್ಪ ರುಚಿ ಜಾಸ್ತಿ ಬರೋ ತರ ಫ್ರೈ ಮಾಡಿ ಕೊಡ್ತೀನಿ. ಮಾಡಿ. ಒಂದು ಪ್ಯಾನ್ ಕೊಡಿ. ಏನ್ ಮಾಡೋದನ್ನ? ಓಕೆ, ಚಾಪ್ಸ್ ಇದು ಮಸಾಲೆ ಗೊಜ್ಜಲ್ಲಿ ಏನ್ ಬೆಂದಿದೆ ಓಕೆ, ಅದು ಹಾಗೆ ಇರ್ಲಿ. ತುಪ್ಪ ಹಾಕಿ ಇದನ್ನ ಫ್ರೈ ಮಾಡೋದು. ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು, ರೋಸ್ಟ್ ಆದಂಗೆ. ಡ್ರೈ ಅಲ್ಲ? ಡ್ರೈ ಇದು, ಮತ್ತೆ ಘೀ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಓಕೆ ಓಕೆ. ಮಸಾಲೆ ಏನ್ ಮಾಡಿರ್ತೀವಿ ಅದೇ ಮಸಾಲೆನೆ ಹಿಂಗೆ ಬರ್ಸಾಕ್ಬಿಡ್ತೀವ್ರಿ. ಇದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೀವಿ. ಹೌದಾ? ಮಟನ್ ಡ್ರೈ ಚಾಪ್ಸ್ ಸೇಮ್ ಮಸಾಲೆನೆ, ಇಲ್ಲಿ ಘೀ ಹಾಕಿ ಫ್ರೈ ಮಾಡಿರೋದ್ರಿಂದ ಇದು ಟೇಸ್ಟ್ ಎಕ್ಸಲೆಂಟ್ ಆಗಿರುತ್ತೆ. ಅದ್ಭುತವಾದಂತ ಡ್ರೈ ರೆಡಿ ಆಗೋಯ್ತು. ಅದ್ಭುತವಾಗಿದೆ. ಖಂಡಿತವಾಗ್ಲೂ ಅವ್ರು ಮಾಡ್ಕೊಂಡು ತಿನ್ನ ಅವ್ರಿಗೆ ಇಷ್ಟ ಆಗುತ್ತೆ. ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಅದ್ಭುತವಾದಂತ 2 ಐಟಮ್ಗಳನ್ನ ತೋರಿಸಿದ್ದೀರಾ. ಈ ಮಟನ್ನಲ್ಲಿ ಮಟನ್ ಚಾಪ್ಸ್ ಮಾಡಿ ಡ್ರೈ ಮಾಡೋದು ತೋರಿಸ್ಕೊಡಿ ನೀವು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ತುಂಬ ಅದ್ಭುತವಾಗಿರುವಂಥ ಚಾಪ್ಸ್ ಅನ್ನ ಮಾಡಿ ಕೊಟ್ಟೋಗಿದ್ದಾರೆ ಸುಚಿತ್ರಾ ಅವರು. ಆದರೂ ಸಮಯ 2 ಗಂಟೆ ಆಗ್ತದೆ. ಮುರಳಿ ಕಾರ್ಯಕ್ರಮ ಮುಗಿಸಿ ಅಂತ ಹೇಳ್ತಾ ಇದ್ದಾರೆ. ಕಾರ್ಯಕ್ರಮ ಮುಗಿಸ್ಬೇಕು, ಈ ಚಾಪ್ಸ್ ಎಲ್ಲ ಖಾಲಿ ಮಾಡಬೇಕು. ಅದ್ಭುತವಾಗಿ ಅದು ಗ್ರೇವಿ ಡ್ರೈ ಫಸ್ಟ್ ಆಗಿದೆ. ನೀವು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ವೆರಿ ಸಿಂಪಲ್, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮ್ಮನ್ನು ಕರ್ಸ್ಕೊಳ್ತೀವಿ, ನಿಮ್ಮ ಕೈ ರುಚಿಯನ್ನು ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ. ನಮ್ಮ ಕಾರ್ಯಕ್ರಮದಲ್ಲಿ ಎಲ್ಲ ವೈವಿಧ್ಯಮಯ ಕಾರ್ಯಕ್ರಮ ಇದು. 1 ಅವರ್ನಲ್ಲಿ ಚೆಫ್ ಬರ್ತಾರೆ, ಚೆಫ್ ಆದಮೇಲೆ ಡಾಕ್ಟ್ರ್ ಬರ್ತಾರೆ, ಡಾಕ್ಟ್ರ್ ಆದಮೇಲೆ ಗುರೂಜಿ ಬರ್ತಾರೆ, ಗುರೂಜಿ ಇಲ್ಲ ಅಂದರೆ ಆಯುರ್ವೇದದವರು ಬರ್ತಾರೆ, ಮನೆಯವರು ಬರ್ತಾರೆ. ಎಲ್ಲ ವೈವಿಧ್ಯಮಯ ಅಡುಗೆಗಳನ್ನ ಮಾಡಿ ತೋರಿಸ್ತಾರೆ. ಚಾಯ್ಸು ನಿಮ್ಮದು. ಬಾಯಿ ರುಚಿಗೆ ಜಾಸ್ತಿ ಬೇಕು, ನನಗೆ ಈ ಥರ ಇಷ್ಟ ಆಗುತ್ತೆ ಅಂದರೆ ಈ ಥರ ತಿನ್ಕೊಳ್ಳಿ, ಅಯ್ಯೋ ಈ ಥರ ಬೇಡಪ್ಪ ಆರೋಗ್ಯ ಕಾಪಾಡ್ಕೋಬೇಕು ಅಂದರೆ ಆ ಥರ ತಿನ್ಕೊಳ್ಳಿ, ಇಲ್ಲ ಇದೆಲ್ಲ ಬೇಡ ತಿಂದೇ ಇದ್ರೆ ಇನ್ನೇನಕ್ರಿ ಅಂದರೆ ಈ ಥರನೂ ಕಾಪಾಡ್ಕೋಬೋದಲ್ವಾ ಅಂತ ಅಂದ್ಕೊಂಡು ಬಾಯಿ ರುಚಿಗೆ ನಿಮಗೆ ಯಾವ್ಯಾವ ರೀತಿ ಅಡುಗೆ ಬೇಕೋ ಆ ರೀತಿ ಅಡುಗೆಗಳನ್ನ ಮಾಡಿಕೊಂಡು ಎಂಜಾಯ್ ಮಾಡಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ನಾಳೆ ಮಧ್ಯಾಹ್ನ 1 ಗಂಟೆಗೆ. ಅಲ್ಲಿ ತನಕ ನಮ್ಮ ವಿಳಾಸ ಜಿ ಕನ್ನಡ, ಒಗ್ಗರಣೆ ಡಬ್ಬಿ ವಿಭಾಗ, ಅಂಚೆಪೆಟ್ಟಿಗೆ ಸಂಖ್ಯೆ 5199, MG ರಸ್ತೆ, ಬೆಂಗಳೂರು 1. ಇಮೇಲ್ ವಿಳಾಸ ಒಗ್ಗರಣೆ ಡಬ್ಬಿ@zeenetwork.com.